ಲೋಕಸಭಾ ಚುನಾವಣಾ ಫಲಿತಾಂಶಕ್ಕೆ ದಿನಗಣನೆ. ಜೋರಾದ ಸೋಲು ಗೆಲುವಿನ ಲೆಕ್ಕಾಚಾರ, ಅಭ್ಯರ್ಥಿಗಳ ಎದೆಯಲ್ಲಿ ಡವಡವ ಶುರು. ಹೆಚ್ಚಾಗುತ್ತಿರುವ ಕ್ರೈಂ ಪ್ರಕರಣಗಳು, ರಿವಾಲ್ವರ್ ತೋರಿಸಿ ನೇಪಾಳಿ ಗ್ಯಾಂಗ್ ಹಟ್ಟಾಸ, ಉದ್ಯಮಿ ಮನೆಯಲ್ಲಿ ದರೋಡೆಗೆ ಯತ್ನ. ತಿನ್ನೋ ಅನ್ನದಲ್ಲಿ ಹುಳುಗಳು ಪತ್ತೆ, ವಿದ್ಯಾರ್ಥಿ ನಿಲಯದಲ್ಲಿ ಕಳಪೆ ಆಹಾರ ಪೂರೈಕೆ, ಹಾಸ್ಟೆಲ್ ವಾರ್ಡನ್ಗೆ ನೋಟಿಸ್ ಜಾರಿ. ಕಳಪೆ ಗುಣಮಟ್ಟದ ಬಿತ್ತನೆ ಬೀಜ ಮಾರಾಟ ಆರೋಪ, ಮಾರಾಟಗಾರರೊಂದಿಗೆ ಅಧಿಕಾರಿಗಳ ಸಭೆ, ತಹಶೀಲ್ದಾರ್ ಮಹೇಶ್ ಪತ್ರಿ ಎಚ್ಚರಿಕೆ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಾ. ಲೋಕಸಭಾ ಚುನಾವಣಾ ಮತದಾನ ಮುಗಿದು 1 ತಿಂಗಳಾಗಿದ್ದು ಇನ್ನು ಬರೀ ಫಲಿತಾಂಶಕ್ಕೋಸ್ಕರ ಕಾದು ಕುಳಿತಿರುವ ಬಿಜೆಪಿ ಮತ್ತು ಕಾಂಗ್ರೆಸ್ ಅಭ್ಯರ್ಥಿಗಳು ಮತ್ತು ಮುಖಂಡರು ಮತದಾನ ಎಣಿಕೆ ದಿನ ಹತ್ತಿರವಾಗುತ್ತಿದ್ದಂತೆ ಫಲಿತಾಂಶ ಏನಾಗಬಹುದೆಂದು ಎಲ್ಲರಿಗೂ ಡವಡವ ಶುರುವಾಗಿದೆ. ಈ ಕುರಿತು ಒಂದು ವರದಿ. ಹೌದು ವೀಕ್ಷಕರೇ, ರಾಜ್ಯದಲ್ಲಿ ಲೋಕಸಭಾ ಚುನಾವಣೆ ನಡೆದು 1 ತಿಂಗಳಾಗ್ತಿದೆ. ಆದರೆ ಫಲಿತಾಂಶ ಮಾತ್ರ ಜೂನ್ 4ರಂದು ಇರುವುದರಿಂದ ರಾಜಕೀಯದ ಕಾವು ಸ್ವಲ್ಪ ಕಡಿಮೆಯಾಗಿತ್ತು. ಲೋಕಸಭಾ ಚುನಾವಣೆಯ ಮತ ಎಣಿಕೆಯ ಪ್ರಕ್ರಿಯೆ ಹತ್ತಿರವಾಗುತ್ತಿದ್ದಂತೆ 2 ಪಕ್ಷಗಳ ಅಭ್ಯರ್ಥಿಗಳಿಗೆ ಮತ್ತು ಮುಖಂಡರು ಕಾರ್ಯಕರ್ತರಿಗೆ ಢವಢವ ಶುರುವಾಗಿದೆ. ಚಿಕ್ಕಬಳ್ಳಾಪುರ ಲೋಕಸಭಾ ವ್ಯಾಪ್ತಿಗೆ ಸೇರುವ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಈಗಾಗಲೇ ಮತದಾನ ಮಾಡಿದ್ದು, ಅಭ್ಯರ್ಥಿಗಳ ಭವಿಷ್ಯ ಇವಿಎಂ ಮತಪೆಟ್ಟಿಗೆಯಲ್ಲಿ ಭದ್ರವಾಗಿ ಚಿಕ್ಕಬಳ್ಳಾಪುರ ಹೊರವಲಯದಲ್ಲಿರುವ ನಾಗಾರ್ಜುನ ಕಾಲೇಜಿನಲ್ಲಿ ಇರಿಸಿದ್ದಾರೆ. ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆಯಲ್ಲಿ 2 ಬಲಾಢ್ಯ ನಾಯಕರುಗಳು ಸ್ಪರ್ಧೆಗೆ ನಿಂತಿದ್ದು, ಇಬ್ಬರ ಮಧ್ಯೆ ನೇರ ಹಣಾಹಣಿ ಇದೆ. ಮತ ಎಣಿಕೆ ದಿನಾಂಕ ಹತ್ತಿರವಾಗುತ್ತಿದ್ದಂತೆ ಎಲ್ಲರಿಗೂ ಡವಡವ ಶುರುವಾಗಿದೆ. ಕಾಂಗ್ರೆಸ್ ಅಭ್ಯರ್ಥಿ ಯುವ ನಾಯಕ ರಕ್ಷಾರಾಮಯ್ಯ ಮೊದಲ ಬಾರಿಗೆ ಚುನಾವಣಾ ಪ್ರವೇಶ ಮಾಡಿದ್ದು, ಪ್ರಬಲ ನಾಯಕ ಬಿಜೆಪಿ ಅಭ್ಯರ್ಥಿ ಸುಧಾಕರ್ ವಿರುದ್ಧ ತೊಡೆ ತಟ್ಟಿ ನಿಂತಿದ್ದು ಗೆಲ್ಲುವ ನಿರೀಕ್ಷೆ ಹೊಂದಿದ್ದಾರೆ. ಹಾಗೆ ಬೆಂಬಲಿಗರು ಮತ್ತು ಅಭಿಮಾನಿಗಳು ಮತ ಎಣಿಕೆಯ ದಿನಾಂಕಕ್ಕಾಗಿ ಭಾರಿ ಕುತೂಹಲದಿಂದ ಕಾಯುತ್ತಿದ್ದು, ಈ ಬಾರಿ 40,000 ಮತಗಳ ಅಂತರದಿಂದ ಗೆಲ್ಲುವ ನಿರೀಕ್ಷೆ ಹೊಂದಿದ್ದಾರೆ. ಸರ್, ಈಗ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಏನಿದೆ ಅದರ ಒಂದು ಮತ ಎಣಿಕೆ ನಾಗಾರ್ಜುನ ಕಾಲೇಜಲ್ಲಿ 4ನೇ ತಾರೀಕು ಬೆಳಗ್ಗೆ 8 ಗಂಟೆಗೆ ಮತ ಎಣಿಕೆ ಶುರುವಾಗ್ತಾಯಿದೆ. ಅದರ ಒಂದು ಅಂಗವಾಗಿ ನಮ್ಮ ಪಕ್ಷದಿಂದ 10 ಟೇಬಲ್ಗೆ ಪ್ರತಿ ತಾಲೂಕು 10 ಟೇಬಲ್ಲು 10 ಜನ ಏಜೆಂಟ್ಗಳನ್ನ ನೇಮಕ ಮಾಡಿದ್ದೀವಿ. ಯಲಹಂಕ ಮಾತ್ರ 14 ಟೇಬಲ್ ಇರುತ್ತೆ. ಯಲಹಂಕ 14 ಟೇಬಲ್ ಇರುತ್ತೆ. ಅದು ದೊಡ್ಡ ಕಾನ್ಸ್ಟಿಟ್ಯೂನ್ಸಿ ಇರೋದ್ರಿಂದ ಟೋಟ್ಲಿ 26 ರೌಂಡು ಎಣಿಕೆ ನಡೀತಾ ಇರ್ತದೆ. ಆ ಒಂದು ಇದನ್ನು ಎಲ್ಲ ಪಕ್ಷಗಳವರು ಕೂಡ ಒಂದು ಕುತೂಹಲದಿಂದ ಕಾಯ್ತಾ ಇದ್ದಾರೆ, ಯಾರು ಗೆಲ್ಲಬೋದು ಅಂತ ಹೇಳ್ಬಿಟ್ಟು. ಆದರೆ ನಮ್ಮ ಕಾಂಗ್ರೆಸ್ ಪಕ್ಷ ಗೆಲ್ಲೋದು 100ಕ್ಕೆ 100 ಶತಸಿದ್ಧ. ಏಕೆಂದರೆ ನಮ್ಮ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ನಮ್ಮ ಪಕ್ಷದ ಏನು ಒಂದು ಪಂಚ ಗ್ಯಾರಂಟಿಗಳು ಏನಿದೆ ಅದು ಅನುಷ್ಠಾನಕ್ಕೆ ಬಂದಿದೆ. ಪ್ರತಿಯೊಬ್ಬರು ಕೂಡ ಪಕ್ಷದ ಬಗ್ಗೆ ಹಾಗೂ ನಮ್ಮ ಪಕ್ಷದ ಒಂದು ಅಭಿವೃದ್ಧಿ ಬಗ್ಗೆ ಜನ ಮೆಚ್ಕೊಂಡಿದ್ದಾರೆ. ಇವತ್ತಿನ ಒಂದು ಗಾಳಿ ನೋಡಿದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ಗಾಳಿ ಬೀಸ್ತಾ ಇದೆ. ಗೆಲ್ಲೋದ್ರಲ್ಲಿ 2ನೇ ಮಾತಿಲ್ಲ. ಅಲ್ಲಿ ಇಲ್ಲಿ ಕೂಡ ಬೆಟ್ಟಿಂಗ್ಸ್ ಕೂಡ ಜೋರಾಗಿ ನಡೀತಾ ಇದೆ. ನಮ್ಮ ಪಕ್ಷ ಗೆಲ್ಲುತ್ತೆ ಅಂತ ಹೇಳ್ಬಿಟ್ಟು ಯಾರು ಎಷ್ಟೇ ಬೆಟ್ಟಿಂಗ್ ಕಟ್ಕೊಂಡ್ರು ಕೂಡ ನಮ್ಮ ಅಭ್ಯರ್ಥಿ ನಮ್ಮ ರಕ್ಷಾರಾಮಯ್ಯನವರು 60ರಿಂದ 70,000 ಓಟಲ್ಲಿ ಗೆಲ್ಲೋದಂತೂ ಸತ್ಯ. ಈಗ ಜನ ಯಾವ ರೀತಿ ಕುತೂಹಲದಿಂದ ಕಾಯ್ತಾ ಇದ್ದಾರೆ ರಿಸಲ್ಟ್ಗೋಸ್ಕರ? ಸರ್, ಜನ ಈಗ ಆಲ್ರೆಡಿ ಮತ ಎಣಿಕೆ ಆಯಿತು, ಲೇಟ್ ಆಯಿತು. ಈಗ ಆ ಕಡೆ ಉತ್ತರ ಭಾರತದಲ್ಲಿ ಇನ್ನೂ ಚುನಾವಣೆ ನಡೀತಾನೆ ಇದೆ. ಅದು ಮುಗಿತಾ ಬರ್ತದೆ. ಈಗ ಇನ್ನೇನು ಮುಗ್ದಂಗೆ ಅಂದ್ಕೊಳ್ಳಿ, ಅದು ಮುಗಿತಾ ಈಗ ಆಲ್ರೆಡಿ ಮುಗಿದೋಯ್ತು. ಮೊನ್ನೆಗೆ ಮುಗಿದೋಯ್ತು. ಅದು ಇನ್ನು 4ನೇ ತಾರೀಕು ಎಲ್ಲ ಕೂಡ ನಿರೀಕ್ಷೆಗೆ ತಕ್ಕಂತೆ ಒಂದು ಫಲಿತಾಂಶಕ್ಕಾಗಿ ಕಾಯ್ತಾ ಇದ್ದಾರೆ. ಅದರ ಫಲಿತಾಂಶಗಳು ಈಗ ಕೇಂದ್ರದಲ್ಲಿ ಕೂಡ ಇವತ್ತಿನ ಒಂದು ಗಾಳಿ ನೋಡಿದ್ರೆ, ಮೋದಿ ವಿರೋಧಿ ಅಲೆ ನೋಡಿದ್ರೆ, ಇವತ್ತು ನಮ್ಮದು INDA ಏನಿದೆ ಅದು ಕೂಡ ಸರ್ಕಾರ ಫಾರ್ಮೇಷನ್ ಮಾಡೋದ್ರಲ್ಲಿ ಸಂಶಯ ಇಲ್ಲ ಅನ್ನೋದು ಎಲ್ಲೋ ಒಂದು ಕಡೆ ನಮಗೆ ಗೋಚರ ಆಗ್ತಾ ಇದೆ. ಅದರಲ್ಲಿ ಸ್ಟ್ರಾಂಗ್ ರೂಮಲ್ಲಿ ಇಟ್ಟಿದ್ದೀವಿ. ಅದಕ್ಕಾಗಿ ಭದ್ರತೆ ಕೂಡ ನಮ್ಮ ಜಿಲ್ಲಾಧಿಕಾರಿಗಳು, ನಮ್ಮ ಪೊಲೀಸ್ ಇಲಾಖೆ ಕೂಡ ಅದಕ್ಕೆ ಹೆಚ್ಚಿನ ಭದ್ರತೆ ಒದಗಿಸಿದೆ. ನಾಗಾರ್ಜುನ ಕಾಲೇಜಲ್ಲಿ 4ನೇ ತಾರೀಕು 8 ಗಂಟೆಗೆ ಮತ ಎಣಿಕೆ ಮೊದಲನೇದಾಗಿ ಪೋಸ್ಟ್ ವೋಟಿಂಗ್ಸ್ ಏನಿದೆ ಅದು ಎಣಿಕೆ ನಡೀತದೆ. ತದನಂತರ ಇದು ಬ್ಯಾಲೆಟ್ ಇದೇನಿದೆ ಯೂನಿಟ್ದು ಅದು ಮತ ಎಣಿಕೆ ನಡೀತದೆ. ಇನ್ನು ಬಿಜೆಪಿ ಅಭ್ಯರ್ಥಿ ಸುಧಾಕರ್ ಕೂಡ ಗೆಲ್ಲುವ ನಿರೀಕ್ಷೆ ಹೊಂದಿದ್ದಾರೆ. ಕ್ಷೇತ್ರದಲ್ಲಿ ಅವರದ್ದೇ ಆದ ಮತಗಳನ್ನು ಹೊಂದಿದ್ದು, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋಲನ್ನನುಭವಿಸಿದ ಸುಧಾಕರ್ಗೆ ಲೋಕಸಭಾ ಚುನಾವಣೆಗೆ ಮತ್ತಷ್ಟು ಬಲದಿಂದ ಸ್ಪರ್ಧೆ ಮಾಡಿದ್ದು, ಚಿಕ್ಕಬಳ್ಳಾಪುರ ಜನ ಅನುಕಂಪದ ಓಟ್ಗಳು ಬಿದ್ದಿದ್ದು, ಇನ್ನು ಉಳಿದ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿಯಿಂದ ಡಾಕ್ಟರ್ ಕೆ ಸುಧಾಕರ್ಗೆ ಅನುಕೂಲವಾಗಿದೆ. ಇನ್ನೊಂದು ಕಡೆ ಮೋದಿ ಅಲೆ ಸಹ ವರ್ಕೌಟ್ ಆಗಿದೆ. ಆದರೆ ಜೂನ್ 4ರಂದು ನಡೆಯುವ ಮತ ಎಣಿಕೆಗೆ ಭಾರಿ
ನೋಡಿ ಕಾತುರದಿಂದ ಬಿಜೆಪಿ ಅಭ್ಯರ್ಥಿ ಮುಖಂಡರು ಕಾರ್ಯಕರ್ತರು ಕಾಯುತ್ತಿದ್ದಾರೆ. ಬಹುಶಃ ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆ ಬಗ್ಗೆ ಹೇಳಬೇಕಾದ್ರೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿದ್ದಂಥ ಡಾಕ್ಟರ್ ಸುಧಾಕರ್ ಅವರು ಮಾಜಿ ಸಚಿವರು ಹಾಗೂ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಮತ್ತು ಮಾಜಿ ಸಚಿವರು. ಅವರು ನಮ್ಮ ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯತೀತ ಜನತಾ ದಳದ NDA ಅಭ್ಯರ್ಥಿ. ನಮಗೆ ಎದುರಾಳಿ ಅಭ್ಯರ್ಥಿ ಆಗಿರ್ತಕ್ಕಂಥವರು ಕಾಂಗ್ರೆಸ್ಸಿನ ರಕ್ಷಾರಾಮಯ್ಯನವರು. ಬಹುಶಃ ಇದು ಏನು ಚುನಾವಣೆ ನಡೆದಿದೆ, ಚುನಾವಣೆ ಆದಮೇಲೆ ಜನರ ನಿರೀಕ್ಷೆ ಭಾಳಷ್ಟು ಕುತೂಹಲದಿಂದ ಕಾಯ್ತಾ ಇದ್ದಾರೆ. 4ನೇ ತಾರೀಕು ಯಾವತ್ತು ಬರ್ತದೆ ಅಂತ. ಆ 4ನೇ ತಾರೀಕು ಫಲಿತಾಂಶ ಬಹುಶಃ ಸೂರ್ಯ ಪೂರ್ವದಲ್ಲಿ ಹುಟ್ಟೋದು ಎಷ್ಟು ಸತ್ಯನೋ ನಮ್ಮ ಡಾಕ್ಟರ್ ಸುಧಾಕರ್ ಅವ್ರಿಗೆ ಗೆಲ್ಲೋದು ಅಷ್ಟೇ ಸತ್ಯ ಅಂತ ನಾವೆಲ್ಲ ತಿಳ್ಕೊಳ್ಳೋದೇನು ಬಹುಶಃ ಜನ ಕೂಡ ಅದೇ ರೀತಿ ಭಾವನೆ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಮೋದಿಯವರ ಏನು ವರ್ಚಸ್ಸು, ಮತ್ತೊಮ್ಮೆ ಮೋದಿ ಅಂತೇಳಿ ಒಂದು ಸ್ಲೋಗನ್ ಇಟ್ಕೊಂಡು ಇವತ್ತು ಇಡೀ ದೇಶದಲ್ಲಿ ಜನ ಮೋದಿಯವರಿಗೆ ಬೆಂಬಲ ಕೊಟ್ಟಿದ್ದಾರೆ. ಇನ್ನೇನು ಒಂದು ಹಂತದ ಚುನಾವಣೆ ಇದೆ. 1ನೇ ತಾರೀಕು ಚುನಾವಣೆ ಮುಗಿದ್ರೆ ಎಷ್ಟು ಮನ್ನಣೆ ಕೊಡ್ತಾರೆ ಅನ್ನೋದು ನಾವು ಅರ್ಥಕೋಬೇಕಾಗ್ತದೆ. ಹಾಗಾಗಿ ಇವತ್ತು ಯಾವುದೇ ಸಂದೇಹ ಇಲ್ಲ, ನಿಸ್ಸಂಶಯವಾಗಿ ಯಾರು ಎಷ್ಟೇ ಬೆಟ್ಟಿಂಗ್ ಕಟ್ಕೊಂಡ್ಲಿ, ಬಾಜಿ ಕಟ್ಕೊಂಡ್ಲಿ, ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಆಗಿರ್ತಕ್ಕಂಥ ಡಾಕ್ಟರ್ ಸುಧಾಕರ್ ಅವರು ಗೆಲ್ಲೋದು ನಿಸ್ಸಂದೇಹ. ಜನರು ಚುನಾವಣೆ ಆಗಿರೋದೇ ಮರ್ತೋಗ್ಬಿಟ್ಟಿದ್ರು. ಇನ್ನೇನು ಹತ್ರ 4ನೇ ತಾರೀಕು ಬರ್ತಾ ಇದೆ ಅಂದಾಗ ಕುತೂಹಲ ಜಾಸ್ತಿ ಆಗ್ತದೆ. ಇವತ್ತಿಂದನೇ ಕುತೂಹಲ ಜಾಸ್ತಿ ಆಗ್ತದೆ. ಇನ್ನು 1ನೇ ತಾರೀಕು ಕೊನೆ ಹಂತದ ಚುನಾವಣೆ ನಡೆದ ಮೇಲೆ ಎಕ್ಸಿಟ್ ಪೋಲ್ ಬರ್ತದೆ. ಅವತ್ತು ಸಂಜೆನೇ ಬಹುಶಃ ಎಲ್ಲ ದೂರದರ್ಶನ ಮತ್ತು ಪತ್ರಿಕೆಗಳಲ್ಲಿ ಎಕ್ಸಿಟ್ ಪೋಲ್ ಬರ್ತದೆ. ಅವತ್ತಿಂದ ಇನ್ನೂ ಕುತೂಹಲ ಜಾಸ್ತಿ ಆಗ್ತದೆ, ಯಾರು ಗೆಲ್ತಾರೆ ಅಂತ. ಆದರೆ ಚಿಕ್ಕಬಳ್ಳಾಪುರದಲ್ಲಿ ಮಾತ್ರ ಗೆಲ್ಲೋದು ಸುಧಾಕರ್, ಅದರಲ್ಲಿ ಎರಡನೇ ಮಾತಿಲ್ಲ. ಇವತ್ತೇನು ಕಾಂಗ್ರೆಸ್ನ ಗ್ಯಾರಂಟಿಗಳಿದೆ ಭ್ರಮನಿರಸನ ಆಗಿದ್ದಾರೆ. ಏನು ಇವತ್ತು ಅಕ್ಕಿ ದುಡ್ಡು ಅವರು 4-5 ತಿಂಗಳಿಂದ ಹಾಕ್ಲಿಕ್ಕೆ ಆಗಲಿಲ್ಲ. ಅಕ್ಕಿಯ 5 kg ಅಕ್ಕಿ ನಾವು ಕೊಡ್ತೀವಿ, ಅವ್ರ ಅಕೌಂಟ್ಗೆ ಹಾಕ್ತೀವಿ ಅಂದರೆ ಅದು ಏನೇನೋ ಹೇಳ್ತಾರೆ, ಏನೇನೋ ಪ್ರಾಬ್ಲಮ್ ಆಗಿದೆ, ಅಕ್ಕಿ ದುಡ್ಡು ಕೊಡಲಿಕ್ಕಾಗಿಲ್ಲ ಅಂತ. ಅಂದರೆ ದುಡ್ಡಿಲ್ಲ, ಇವತ್ತು ಸರ್ಕಾರದಲ್ಲಿ ಪಾಪರ್ ಆಗಿಬಿಟ್ಟಿದೆ. ಇವೆಲ್ಲಕ್ಕೂ ಗ್ಯಾರಂಟಿಗಳಿಗೆ ದುಡ್ಡು ಕೊಟ್ಬಿಟ್ಟು ಪಾಪರ್ ಆಗಿಬಿಟ್ಟಿದೆ. ರೈತರಿಗೆ ಇವತ್ತೇನು ಬರ ಪರಿಹಾರ ನಿಧಿ ಕೇಂದ್ರದಿಂದ ಬಂದಿರತಕ್ಕಂಥ ಹಣನೇ ಸರಿಯಾಗಿ ಆಗ್ತಾ ಇಲ್ಲ. ಮುಖ್ಯ ನಮ್ಮ ಒಂದು ನಂಬಿಕೆ ಏನಪ್ಪ ಅಂದರೆ ಜಾತ್ಯತೀತ ಜನತಾದಳ BJP ಎರಡೂ ಒಟ್ಟಿಗೆ ಸೇರಿ NDA ಅಭ್ಯರ್ಥಿಯಾಗಿರ್ತಕ್ಕಂಥ ಸುಧಾಕರ್ ಇವತ್ತು ಇಡೀ ಕ್ಷೇತ್ರದಲ್ಲಿ JDSನ ಮತಗಳು ಬಹುಶಃ 2.5 ಲಕ್ಷಕ್ಕೂ ಅಧಿಕ ಮತಗಳು ಇದೆ. ಅದು ಇವತ್ತು ನಮಗೆ ವರದಾನ ಆಗ್ತಾ ಇದೆ. ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ನವರು ಹಗಲ್ಕನಸು ಕಾಣ್ತಾ ಇದ್ದಾರೆ, ನಾವು ಗೆಲ್ತೀವಿ ಅಂತ. ಅವ್ರ ಕನಸು ಹಗಲ್ಕನಸಾಗಿ ಉಳಿತದೆ. ಯಾವುದೇ ಕಾರಣಕ್ಕೂ ಅದು ನನಸಾಗೋದಿಲ್ಲ. ಇದು ಶತಸಿದ್ಧ. ಡಾಕ್ಟರ್ ಸುಧಾಕರ್ ಅವರು ಗೆಲ್ಲೋದು 100ಕ್ಕೆ 100 ಸತ್ಯ. ಒಟ್ಟಾರೆ ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆಯ ಮತ ಎಣಿಕೆ ಹತ್ತಿರವಾಗುತ್ತಿದ್ದಂತೆ ಅತ್ತ ಅಭ್ಯರ್ಥಿಗಳ ಹೃದಯದಲ್ಲಿ ಢವಢವ ಶುರುವಾದ್ರೆ ಇತ್ತ ಎರಡೂ ಪಕ್ಷಗಳ ಮುಖಂಡರ ಕಾರ್ಯಕರ್ತರಲ್ಲಿ ಫಲಿತಾಂಶದ ಉತ್ಸಾಹ ಜಾಸ್ತಿಯಾಗಿದೆ. ಆದರೆ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಎಂಬುದು ಜೂನ್ 4ನೇ ತಾರೀಕುವರೆಗೂ ಕಾಯಬೇಕಾಗಿದೆ. ಕಳ್ವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ದಿನೇ ದಿನೇ ಕ್ರೈಂ ಪ್ರಕರಣಗಳು ಹೆಚ್ಚುತ್ತಿರುವ ಬೆನ್ನಲ್ಲೇ ನೇಪಾಳಿ ಗ್ಯಾಂಗ್ ಉದ್ಯಮಿಯೊಬ್ಬರಿಗೆ ರಿವಾಲ್ವರ್ ತೋರಿಸಿ ದರೋಡೆಗೆ ಯತ್ನಿಸಿರುವ ಘಟನೆ ನಡೆದಿದೆ. ಸಾರ್ವಜನಿಕರನ್ನು ಬೆಚ್ಚಿ ಬೀಳುವಂತೆ ಮಾಡಿದೆ. ಬಾಗೇಪಲ್ಲಿ ತಾಲೂಕಿನ ಪಾತಪಾಳ್ಯ ಪೊಲೀಸ್ ಠಾಣೆ ವ್ಯಾಪ್ತಿಯ ತೊಳ್ಳಪಲ್ಲಿ ಗ್ರಾಮದ ನಿವಾಸಿ ಗೋಪಾಲರೆಡ್ಡಿಗೆ 2 ಬಾರ್ ಅಂಡ್ ರೆಸ್ಟೋರೆಂಟ್, ಪೆಟ್ರೋಲ್ ಬಂಕ್ ಸೇರಿದಂತೆ ವಿವಿಧ ಬಗೆಯ ವ್ಯಾಪಾರಗಳಿವೆ. ಉದ್ಯಮಿ ಗೋಪಾಲರೆಡ್ಡಿ ಮನೆಗೆ ನುಗ್ಗಿರುವ 4 ನೇಪಾಳಿಗರ ಗುಂಪು ಏಕಾಏಕಿ ರಿವಾಲ್ವರ್ ತೋರಿಸಿ ಬೆದರಿಸಿದ್ದಾರೆ. ಗೋಪಾಲರೆಡ್ಡಿ ಪತ್ನಿ ಕಿರುಚುತ್ತಿದ್ದಂತೆ ದರೋಡೆಕೋರರು ಘಟನಾ ಸ್ಥಳದಿಂದ ಪರಾರಿಯಾಗಿದ್ದು, ಆರೋಪಿಗಳ ಪತ್ತೆಗಾಗಿ ಪಾತಪಾಳ್ಯ ಪೊಲೀಸರು ಬಲೆ ಬೀಸಿದ್ದಾರೆ. నాదంబట్టింది అంత క్లీన్గా చూపించింది. వాడు ఫస్ట్ ఆడ షూట్ వేసుకొని వచ్చినాడు. 88-900 88-900 అది ఎవరు వస్తాడో లేదా వీడు ఉంటాడు అయిపో కాపలా అయిపోతాడు బయట అయిపో కాపలా ఉంటాడే అయిపోయినామో
అగో నలుగురు ఉండేదంటే ఇంట్లో ఉన్ననే ఆయన కూడా వచ్చాడు. ಗೋಪಾಲರೆಡ್ಡಿ ಹಾಗೂ ಪತ್ನಿ ತೊಳ್ಳಪಲ್ಲಿ ಗ್ರಾಮದಲ್ಲಿರುವ ಸ್ವಂತ ಮನೆಯಲ್ಲಿ ವಾಸವಿದ್ದು ನೇಪಾಳಕ್ಕೆ ಸೇರಿರುವ ಹರೀಶ್ ಮತ್ತು ಪತ್ನಿ ಇಬ್ಬರನ್ನು ಮನೆ ಕೆಲಸಕ್ಕಾಗಿ ನೇಮಿಸಿಕೊಂಡು ಮನೆಯ ಕಾಂಪೌಂಡ್ನಲ್ಲಿರುವ ಮತ್ತೊಂದು ಮನೆಯಲ್ಲಿ ವಾಸವಿರುವಂತೆ ಸೂಚಿಸಲಾಗಿತ್ತು. ಮನೆ ಕೆಲಸಕ್ಕೆ ನೇಮಕಗೊಂಡಿರುವ ನೇಪಾಳಿ ದಂಪತಿ ರಜೆ ಹಾಕಿ ಮತ್ತೊಂದು ಕುಟುಂಬದವರನ್ನ ಕರೆತಂದು ಉದ್ಯಮಿ ಗೋಪಾಲರೆಡ್ಡಿ ಮನೆ ಬಳಿ ಬಿಟ್ಟಿರುತ್ತಾರೆ. ಹೊಸದಾಗಿ ಬಂದಿರುವ ನೇಪಾಳಿಗರು ಇನ್ನಿಬ್ಬರನ್ನ ಕರೆತಂದು ಮಂಗಳವಾರ ತಡರಾತ್ರಿ ಮನೆಗೆ ನುಗ್ಗಿ ಒಂಟಿಯಾಗಿದ್ದ ಗೋಪಾಲರೆಡ್ಡಿ ಕತ್ತು ಇಸುಕಿ ಅವರ ಮುಖಕ್ಕೆ ರಿವಾಲ್ವರ್ ಗುರಿಯಿಟ್ಟು ಹಣ ನೀಡುವಂತೆ ಬೆದರಿಸಿದ್ದಾರೆ. ಪತಿ ಗೋಪಾಲರೆಡ್ಡಿ ಮೇಲೆ ನಡೆದ ಹಲ್ಲೆಯನ್ನು ನೋಡಿ ಗಾಬರಿಗೊಂಡ ಪತ್ನಿ ಕಿರುಚಿಕೊಂಡು ಕ್ಷಣಾರ್ಧದಲ್ಲಿ ದರೋಡೆಗೆ ಬಂದಿರುವ ಗ್ಯಾಂಗ್ನ 4 ಕಾಂಪೌಂಡ್ ಗೋಡೆ ಹಾರಿ ಪರಾರಿಯಾಗಿದ್ದಾರೆ. ಮನೆ ಮಾಲೀಕ ಗೋಪಾಲರೆಡ್ಡಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಯಾವುದೇ ರೀತಿಯ ಪ್ರಾಣಾಪಾಯವಾಗಿಲ್ಲ. ఫస్ట్ ఆడ షూట్ వేసుకొని వచ్చినాడు. ఆయన ఆడికి పుసుకున్నాడు అట్లే అతను పట్టుకుంటాడు. 88 900 అది కూడా వస్తాడు వాళ్ళ వీడు ఉంటాడు అయిపో కాపలా అయిపోతుంది బయట అయిపో కాపలా ఉంటాడే అయిపోయినామా. అగో నలుగురు ఉండేదంటే ఇంట్లో ఉన్ననే ఆయన కూడా వచ్చాడు. షెడ్ కల్ నుంచి వస్తూ ఉండేది. షెడ్ లో ఇంకా వస్తారు ముగ్గురు. ఏం వాడు వచ్చింది ఫోర్స్ నాకు చూడు. వాడు వెనకొచ్చేవాడు వాడే ఇక ఈడు వాడు వాడు ఆడ చూస్తా ఉన్నాడు చూడు. వాడు వెనకొచ్చేవాడు చూడు. వాడేనా 3 సిగరెట్స్ చేసినట్టు మళ్ళీ అట్లా మళ్ళీ కారు పక్కన ఆతట్టలే ఆ ఇంటి దగ్గర అట్లే దుంకులేదు. ಬಾಗೇಪಲ್ಲಿ ತಾಲೂಕಿನ ಪಾತಪಾಳ್ಯ ಪೊಲೀಸ್ ಠಾಣೆಯ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ನೇಪಾಳಿ ಗ್ಯಾಂಗ್ನ ದರೋಡೆಕೋರರ ಪತ್ತೆಗಾಗಿ ಬಲೆ ಬೀಸಿದ್ದಾರೆ. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. 2-3 ತಿಂಗಳಿಂದ ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕಿಯರ ವಿದ್ಯಾರ್ಥಿ ನಿಲಯದಲ್ಲಿ ಕಳಪೆ ಆಹಾರ ಪೂರೈಕೆ ಮಾಡುತ್ತಿದ್ದು ಇದನ್ನು ತಿಂದು ಬದುಕಬೇಕಾದ ಪರಿಸ್ಥಿತಿ ವಿದ್ಯಾರ್ಥಿಗಳಿಗೆ ಎದುರಾಗಿದೆ. ಅದೆಲ್ಲಿ ಅಂತೀರಾ? ಈ ವರದಿ ನೋಡಿ. ಹೌದು ವೀಕ್ಷಕರೇ, ಅನ್ನದಲ್ಲೂ ಹುಳ, ಸಾರಿನಲ್ಲೂ ಹುಳ. ಇದು ಚಿಕ್ಕಬಳ್ಳಾಪುರ ನಗರದ ಎಂಜಿ ರಸ್ತೆಯಲ್ಲಿ ಇರುವ ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕಿಯರ ವಿದ್ಯಾರ್ಥಿ ನಿಲಯದಲ್ಲಿ ವಿದ್ಯಾರ್ಥಿಗಳಿಗೆ ಕೊಡುತ್ತಿರುವ ಆಹಾರದ ಸ್ಥಿತಿ. ವಿದ್ಯಾರ್ಥಿಗಳು ಸಾಕ್ಷಿ ಸಮೇತ ಪ್ರಶ್ನಿಸಿದ್ರು ಪರಿಸ್ಥಿತಿ ಮಾತ್ರ ಸುಧಾರಿಸುತ್ತಿಲ್ಲ ಎಂದು ವಿದ್ಯಾರ್ಥಿನಿಯರು ಕಣ್ಣೀರು ಹಾಕುತ್ತಿದ್ದಾರೆ. ಕಳೆದ 2-3 ತಿಂಗಳಿನಿಂದ ಹಾಸ್ಟೆಲ್ನಲ್ಲಿ ಕಳಪೆ ಆಹಾರ ಪೂರೈಕೆ ಮಾಡುತ್ತಿರುವ ಬಗ್ಗೆ ದೂರು ಕೊಟ್ಟರೂ ಕ್ರಮವಿಲ್ಲ. ಅಡುಗೆಯವರು ಬೇಕಾಬಿಟ್ಟಿ ಆಹಾರ ತಯಾರಿಸುತ್ತಿದ್ದು ಅನ್ನ, ಸಾಂಬಾರ್ ಹೀಗೆ ಎಲ್ಲದರಲ್ಲೂ ಹುಳ ಉಪ್ಪಟೆ ಕಾಣಿಸುತ್ತಿದೆ. ಸಮಯಕ್ಕೆ ಸರಿಯಾಗಿ ಆಹಾರ ಕೊಡಲ್ಲ. ಅವರು ಮಾಡಿ ಹಾಕಿದ ಸಮಯಕ್ಕೆ ಬಂದು ತಿನ್ನಬೇಕು, ಇಲ್ಲವಾದಲ್ಲಿ ಹೊರಗಡೆ ಊಟ ಮಾಡುವಂತಹ ಪರಿಸ್ಥಿತಿ ಇದೆ ಎಂದು ವಿದ್ಯಾರ್ಥಿನಿಯರು ಅಳಲು ತೋಡಿಕೊಂಡಿದ್ದ ವಿಚಾರ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ತೇಜಸ್ ಆನಂದ್ ರೆಡ್ಡಿ ಅವರ ಗಮನಕ್ಕೆ ಬಂದು ಹಾಸ್ಟೆಲ್ಗೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿ ಅಡುಗೆ ಸಿಬ್ಬಂದಿಯನ್ನ ಕೆಲಸದಿಂದ ವಜಾ ಮಾಡಿ ಹಾಸ್ಟೆಲ್ ವಾರ್ಡನ್ಗೆ ಶಿಸ್ತು ಕ್ರಮವಾಗಿ ಸೋಕಾಸ್ ನೋಟಿಸ್ ನೀಡಿ ಜಾರಿಗೆ ನೀಡಿದ್ದಾರೆ. ಮಾಡಕ್ಕಾಗಲ್ಲ. ಇವಾಗ ತಾವು ಒಂದು ಘಟನೆ ಹೇಳಿದ್ರಿ, ನಿನ್ನೆ ಒಂದು ಘಟನೆ ಹೊರಗಡೆ ಬಂದಿದೆ. ಅವರು ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ ಸ್ಟೂಡೆಂಟ್ಸು. ಆ ಘಟನೆ ಬಂದ ತಕ್ಷಣವೇ ಇಮಿಡಿಯೇಟ್ ಆಗಿ ಇಷ್ಟು ಕ್ರಮಗಳಾಗಿದೆ. ಅಂದರೆ ವಾರ್ಡನ್ಗಳು ಅಡುಗೆಯವ್ರ ಮೇಲೆ ಎತ್ತಾಕೋದಲ್ಲ, ಇವಾಗ ಹುಳ ಸಿಗೋದು ಅಲ್ಲೇನಾದರೂ ತಾವು ಹೇಳ್ದಂಗೆ ಆ ಒಂದು ತಂದಿರೋ ವಸ್ತುಗಳಲ್ಲಿ ಏನಾದರೂ ಕ್ವಾಲಿಟಿ ಲೋಪ ಇದ್ದರೆ ತಾವು ಹೇಳ್ದಂಗೆ ವಾರ್ಡನ್ ಮೇಲೆ ಆ್ಯಕ್ಷನ್ ಆಗುತ್ತೆ. ಅವರು ಕಳಪೆ ಗುಣಮಟ್ಟದ ಮಟೀರಿಯಲ್ಸನ್ನು ಗುತ್ತಿಗೆದಾರರಿಂದ ತಗೊಂಡಿದ್ರೆ ಅವ್ರ ಮೇಲೆ ಆ್ಯಕ್ಷನ್ ಆಗುತ್ತೆ. ಇಲ್ಲಿ ಅವರ ಅಡಿಗೆ ತಯಾರಿಕೆಯಲ್ಲಿ ಲೋಪದೋಷ ಆಗಿದೆ ಒಂದು. ಎರಡನೇದು
ಅವರು ಔಟ್ಸೋರ್ಸ್ ಅವ್ರಿಗೆ ಈಗಾಗಲೇ ಈ ಥರ ಲೋಪದೋಷ ಆಗಿರೋದಕ್ಕೆ ಅವ್ರಿಗೆ ಹಲವಾರು ಬಾರಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಅವ್ರೇನು ಗೌರ್ಮೆಂಟ್ ಎಂಪ್ಲಾಯೀಸ್ ಅಲ್ಲ, ಅವ್ರು ನೋಟಿಸ್ ಕೊಡೋದಕ್ಕೆ ಅವರ ಹೊರಗುತ್ತಿಗೆ ಇರೋದ್ರಿಂದ ಮೌಖಿಕವಾಗಿ ಅವ್ರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಅವ್ರು ಎಚ್ಚೆತ್ಕೊಂಡಿಲ್ಲ, ಆದ್ರಿಂದ ಇವತ್ತು ಅವ್ರನ್ನ ಕೆಲಸದಿಂದ ವಜಾ ಮಾಡಿದ್ದೀವಿ. ಒಂದು. ಎರಡನೇದು, ವಾರ್ಡನ್ ಅಲ್ಲೇ ಇದ್ದು ಖುದ್ದು ಇದನ್ನೆಲ್ಲ ನೋಡಿ ಪ್ರತಿಯೊಂದು ಅಲ್ಲೇ ಇರಬೇಕು, ಅವ್ರದ್ದು ಕರ್ತವ್ಯ ಲೋಪ ಇದೆ ಅಂತ ಹೇಳ್ಬಿಟ್ಟು ನಮ್ಗೆ ಕಂಡು ಬಂದಿರೋದ್ರಿಂದನೇ ನಿನ್ನೆನೇ ಅವ್ರ ಮೇಲೆ ಶಿಸ್ತು ಕ್ರಮಕ್ಕೆ ಶೋಕಾಸ್ ನೋಟಿಸ್ ಕೊಟ್ಟಿದ್ವಿ. 24 ಅವರ್ಸಲ್ಲಿ ಅವ್ರದ್ದು ಹತ್ರ ಹೇಳಿಕೆ ತಗೊಳ್ತೀವಿ. ಅವ್ರ ಹೇಳಿಕೆ ಸಮಂಜಸಕರವಾಗಿಲ್ಲ ಅಂದರೆ ಫರ್ದರ್ ಅವ್ರ ಮೇಲೆ ಎನ್ಕ್ವೈರಿ ಕಾನ್ಸ್ಟಿಟ್ಯೂಟ್ ಮಾಡೋದ ಏನು ಮಾಡ್ಬೇಕು ಅನ್ನೋದನ್ನ ಮಾನ್ಯ ಆಯುಕ್ತರು ಮತ್ತು ನಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಜೊತೆ ಚರ್ಚೆ ಮಾಡಿಬಿಟ್ಟು ಕ್ರಮ ತಗೊಳ್ತೀವಿ. ಒಂದು. ಎರಡನೇದು, ಎಲ್ಲ ಹಾಸ್ಟೆಲ್ಸಲ್ಲೂ ಹಿಂಗೆ ಆಗ್ತಾ ಇದೆ ಅನ್ನೋದು ಜನರಲೈಸ್ಡ್ ಮಾಡೋದ್ರಲ್ಲಿ ಸಾಧ್ಯ ಇಲ್ಲ. ಇವಾಗ ನಾನು ನಿನ್ನೆ ಆಗಿರೋ ಘಟನೆ ಬಗ್ಗೆ ನಾನೇ ಖುದ್ದಾಗಿ ವಿಸಿಟ್ ಮಾಡಿದಾಗ ವಿತ್ ತಮಗೆ ಎವಿಡೆನ್ಸ್ ಪ್ರೂಫನ್ನು ಕೊಡ್ತಾ ಇದ್ದೀನಿ, ಏನಾಗಿದೆ ಏನಾಗಿಲ್ಲ ಅಂತ. ನೀವು ಈ ಥರ ಎಲ್ಲಾದರೂ ಒಂದು ಸಣ್ಣ ಘಟನೆ ಆಗಿದ್ರೂ ಖಂಡಿತವಾಗ್ಲೂ ನಿರಾದಾಕ್ಷಿಣ್ಯವಾಗಿ ನಾವು ಕ್ರಮ ತಗೊಳ್ತಾ ಇದ್ದೀವಿ. ಏನಾದರೂ ಲೋಪದೋಷಗಳು ಈ ಥರ ಉಂಟಾದರೆ ಅದನ್ನು ವಿತಿನ್ 24 ಅವರ್ಸಲ್ಲಿ ಅವ್ರ ಮೇಲೆ ಆ್ಯಕ್ಷನ್ ಆಗ್ತಾ ಇದೆ. ಇವಾಗ ಇದಕ್ಕೆ ಉದಾಹರಣೆ, ನಾವು ಈ ಹಾಸ್ಟೆಲಲ್ಲಿ 4 ಜನ ಅಡುಗೆಯವ್ರನ್ನ ವಜಾ ಮಾಡಿರೋದು ಮತ್ತು ಆ ಒಂದು ವಾರ್ಡನ್ ಮೇಲೆ ಶಿಸ್ತು ಕ್ರಮಕ್ಕೆ ಈಗಾಗಲೇ ಚಾಲನೆ ಮಾಡಿದ್ದಾರೆ. ಹಾಸ್ಟೆಲ್ ವಾರ್ಡನ್ಗೆ ಶಿಸ್ತು ಕ್ರಮವಾಗಿ ಸೋಕಾಸ್ ನೋಟಿಸ್ ಜಾರಿ ಮಾಡಿದ್ದಾರೆ. ಇನ್ನು ಎಲ್ಲ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೂ ಸರ್ಕಾರದಿಂದ ಗುಣಮಟ್ಟದ ಆಹಾರ ನೀಡುತ್ತಿದ್ದಾರೆ. ಅದರಲ್ಲಿ ಗುಣಮಟ್ಟದ ಆಹಾರ ನೀಡುವುದರಲ್ಲಿ ಹೊಂದಾಣಿಕೆ ಇಲ್ಲ. ಪ್ರತಿ ಹಾಸ್ಟೆಲ್ಗೂ ಗುಣಮಟ್ಟದ ಆಹಾರ ನೀಡುತ್ತಿದ್ದೇವೆ, ಆದರೆ ಕೆಲ ಅಡುಗೆ ಸಿಬ್ಬಂದಿ ಮಾಡುವ ಕೆಲಸದಿಂದ ಈ ರೀತಿ ಆಗುತ್ತದೆ ಅಷ್ಟೇ. ಇನ್ನು ಮುಂದೆ ಪ್ರತಿ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಬಗ್ಗೆ ಪರಿಶೀಲನೆ ಮಾಡುವಂತೆ ಹೇಳುತ್ತಿದ್ದು, ಅದರಲ್ಲಿ ಯಾವುದೇ ಬೇರೆ ರೀತಿ ಅಚಾತುರ್ಯ ಕಂಡು ಬಂದಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಕ್ವಾಲಿಟಿ ಮೆಟೀರಿಯಲ್ ವೈಸು ಖಂಡಿತವಾಗ್ಲೂ ಅದರಲ್ಲಿ ಏನೂ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಇಲ್ಲ. ನಾನೇ ಖುದ್ದು ಭೇಟಿ ಮಾಡಿದ್ದೀನಿ. ನಾನು ಭೇಟಿ ಮಾಡಿರೋ ಫೋಟೋಸು ಮತ್ತು ವೀಡಿಯೋಸನ್ನು ಸಹ ತಮ್ಮ ಜೊತೆ ಶೇರ್ ಮಾಡ್ತೀನಿ. ಆ ಮಕ್ಕಳ ಜೊತೆನೂ ಇಂಟ್ರ್ಯಾಕ್ಟ್ ಮಾಡಿದ್ದೀನಿ. ಮಕ್ಕಳು ಹೇಳ್ತಾ ಇರೋದೇನೆಂದರೆ, ಮಕ್ಕಳಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಮಾಡಿದ್ದಾರೆ ನಮ್ಮ ಮಾನ್ಯ ಆಯುಕ್ತರು ಮತ್ತು ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು. ಫುಡ್ ಕಮಿಟೀಸ್, ಆಹಾರ ಸಮಿತಿಗಳು ಅಂತ ಮಾಡಿದ್ದಾರೆ. ಆಹಾರ ಸಮಿತಿಗಳಲ್ಲಿ ಪ್ರತಿ ತಿಂಗಳು ಆ ವಿದ್ಯಾರ್ಥಿ ನಿಲಯದಲ್ಲಿ 3 ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ಅವ್ರು ಖುದ್ದು ಅವ್ರಿಗೆ ಕೀ ಕೊಟ್ಬಿಡ್ತೀವಿ. ಅವರು ಹೋಗ್ಬಿಟ್ಟು ರೇಷನನ್ನು ಕೊಡೋದು, ಕ್ವಾಲಿಟಿ ಚೆಕ್ ಮಾಡಿಬಿಟ್ಟು ರೇಷನ್ ಕೊಡೋದು. ಮತ್ತು ಟೇಸ್ಟ್ ಕಮಿಟಿ ಅಂತ ಮಾಡಿದ್ದೀವಿ. ಅಂದರೆ ಮಾಡಿರೋ ಅಡುಗೆ ರುಚಿ ಮತ್ತು ಶುಚಿಯಾಗಿದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಟೇಸ್ಟ್ ಮಾಡಿ ಅವರು ಸರ್ಟಿಫೈ ಮಾಡಬೇಕಾಗುತ್ತೆ. ಸೊ ಇದರಿಂದ ಕ್ವಾಲಿಟಿಯಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಅಲ್ಲಿ ನಾನು ಹೋಗಿ ಖುದ್ದು ಭೇಟಿ ಮಾಡಿ ಪರಿಶೀಲನೆ ಮಾಡಿದ್ದೀನಿ. ಜೊತೆಗೆ ಮಕ್ಕಳ ಜೊತೆ ನಾನು ಅವ್ರ ಜೊತೆ ಸಂವಾದನೂ ಮಾಡಿದ್ದೀನಿ. ಅವರು ಹೇಳೋದೇನೆಂದರೆ, ಸರ್ ಕ್ವಾಲಿಟಿಯಲ್ಲಿ ಚೆನ್ನಾಗಿದೆ, ನಾವೇ ಕೊಡ್ತಾ ಇದ್ದೀವಿ ಮೆಟೀರಿಯಲ್ಸು, ಮತ್ತು ಮೆನ್ಯೂ ಚಾರ್ಟ್ ಪ್ರಕಾರ ಕೊಡ್ತಾ ಇದ್ದಾರೆ. ಬಟ್ ಒಂದು ಏನಂದರೆ, ತುಂಬ ದಿವಸದಿಂದ ಈ ಅಡುಗೆ ಅವರು ಔಟ್ಸೋರ್ಸಲ್ಲಿ ಕೆಲಸ ಮಾಡ್ತಾ ಇರೋರು, ಅವರು ನಮಗೆ ಸರಿಯಾಗಿ ನಾವು ಹೇಳಿದ್ರೇನು ಈ ಥರ ಮಾಡಬೇಕು, ಕ್ಲೀನಾಗಿ ಮಾಡಬೇಕಂದ್ರೂ ಅವ್ರದ್ದು ನಡವಳಿಕೆ ಮತ್ತು ಅವರ ಒಂದು ಕರ್ತವ್ಯದಲ್ಲಿ ಲೋಪ ಎಸಗಿರೋದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಈಗಾಗಲೇ ನಾವು ವಾರ್ಡನ್ ಅವ್ರಿಗೆ ಹೇಳಿದ್ವಿ. ವಾರ್ಡನ್ನು ಸಹ ಅಸಿಸ್ಟೆಂಟ್ ಡೈರೆಕ್ಟರ್ಗೆ ಹೇಳಿದ್ರೇನು, ಅವ್ರಿಗೊಂದು ವಾರ್ನಿಂಗ್ ಕೊಟ್ಟಿದ್ರೇನು ಸಮೇತ ಅವರು ಎಚ್ಚೆತ್ತುಕೊಂಡು ಈ ಕೆಲಸದಲ್ಲಿ ಅವ್ರು ಮಾಡಿರೋ ತಪ್ಪುಗಳನ್ನು ಸರಿಪಡಿಸ್ಕೊಂಡಿಲ್ಲ. ಆ ಉದ್ದೇಶದಿಂದ ಈ ಥರ ಮರುಗಣಿಸಿದೆ ಸರ್ ಈ ಘಟನೆ. ಅದಕ್ಕೆ ನಿಮ್ಮ ಗಮನಕ್ಕೆ ತಂದಿದ್ದೀವಿ ಅಂದರು. ಖಂಡಿತವಾಗ್ಲೂ ಆ ಉದ್ದೇಶದಿಂದನೇ ಅಷ್ಟು 4 ಜನ ಅಡುಗೆ ಅವ್ರನ್ನ ಔಟ್ಸೋರ್ಸ್ ಅಡುಗೆ ಅವ್ರನ್ನ ಅಲ್ಲಿಂದ ತೆಗೆದಿದ್ದೀವಿ. ಹೊಸಬರನ್ನ ನಿನ್ನೆಯಿಂದನೇ ಹೊಸಬರನ್ನ ತಗೊಂಡಿದ್ದೀವಿ. ಈ ಥರ ಘಟನೆಗಳು ಯಾವುದೇ ಕಾರಣಕ್ಕೂ ಮುಂದಿನ ದಿನಗಳು ಆಗದಂಗೆ ಕಟ್ಟೆಚ್ಚರ ವಹಿಸಲು ಮತ್ತು ಆ ವಾರ್ಡನ್ ಮೇಲೇ ಈಗಾಗಲೇ ಶಿಸ್ತು ಕ್ರಮಕ್ಕೆ ಶೋಕಾಸ್ ನೋಟಿಸ್ ಕೊಟ್ಟಿದ್ದೀನಿ. ಅವ್ರು ಕೊಡೋ ಎಕ್ಸ್ಪ್ಲನೇಷನ್ ಮೇಲೆ ಮುಂದಿನ ಕ್ರಮ ಏನು ತಗೋಬೇಕಂತನೂ ಸಮೇತ ನಾನು ತಗೊಳ್ತೇನೆ. ಇನ್ನು ಕೆಲವು ಹಾಸ್ಟೆಲ್ಗಳಲ್ಲಿ ಅಡುಗೆ ಸಿಬ್ಬಂದಿಯವರು ಮಾತ್ರ ತಮಗಿಷ್ಟ ಬಂದಂತೆ ನಡೆದುಕೊಳ್ಳುತ್ತಿದ್ದಾರೆ. ಅಕ್ಕಿ ಮತ್ತು ತರಕಾರಿಗಳನ್ನು ಸರಿಯಾಗಿ ಸ್ವಚ್ಛ ಮಾಡದೆ ಬಳಸುತ್ತಿದ್ದು, ಪ್ರತಿನಿತ್ಯ ಹುಳುಗಳು ಆಹಾರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದು, ಇಷ್ಟೆಲ್ಲ ಅವಘಡಕ್ಕೆ ಕಾರಣ ಆಗಿದೆ. ಏನಾದರೂ ಈ ರೀತಿ ಆಗದಂತೆ ವಾರ್ಡನ್ಗಳು ಎಚ್ಚೆತ್ತು ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಆಹಾರ ನೀಡ್ತಾರಾ? ಕಾದು ನೋಡಬೇಕಾಗಿದೆ. ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. RR Institutions, set up with the mission of imparting education to all sections of society, was established in the year 1993, converting the idea of providing high-quality education combined with excellent infrastructure into a reality in Indian context. RR Institutions ಸಮಾಜದ ಎಲ್ಲ ವಿಭಾಗಗಳಿಗೆ ಒತ್ತನ್ನ ಕೊಟ್ಟು 1993ರಲ್ಲಿ ಉತ್ತಮ ಶಿಕ್ಷಣವನ್ನು ಒದಗಿಸುವ ಆಶಯವನ್ನಿಟ್ಟುಕೊಂಡು ಸಂಸ್ಥೆಯನ್ನು ಸ್ಥಾಪಿಸಲಾಗಿದೆ. ಭಾರತದಲ್ಲಿ ಗುಣಮಟ್ಟ ಶಿಕ್ಷಣವನ್ನ ಅತ್ಯುತ್ತಮವಾದ ಮೂಲಭೂತ ಸೌಕರ್ಯಗಳೊಂದಿಗೆ ಒದಗಿಸುತ್ತಾ ಬರುತ್ತಿದೆ.
everyone, I'm Likita. I'm from Bangalore. Have been studying in this institution from 3 years and this is an amazing institution. As I have seen people coming out of this institution with flying colors, I'm sure that you people can fulfill all your dreams. RR Institutions. ಮಕ್ಕಳ ಪ್ರಥಮ ಕಲಿಕೆ ಹಾಗೂ ಆರೈಕೆಗೆ ಉತ್ತಮ ಆಯ್ಕೆ ನ್ಯೂ ಸ್ಟಾರ್ ಫ್ರೀ ಸ್ಕೂಲ್. ಸ್ಥಳ ವಾರ್ಡ್ ನಂಬರ್ 4 ಬಿಸೈಡ್ ಗಂಗೋತ್ರಿ ವಾಟರ್ ಸಪ್ಲೈ, ದಿನ್ನೆಹೊಸಹಳ್ಳಿ ರಸ್ತೆ, ಪ್ರಶಾಂತ್ ನಗರ, ಚಿಕ್ಕಬಳ್ಳಾಪುರ. 2024-25ನೇ ಸಾಲಿಗೆ ಡೇ ಕೇರ್, ಪ್ಲೇ ಗ್ರೂಪ್, ನರ್ಸರಿ, ಎಲ್ಕೆಜಿ, ಯುಕೆಜಿ ತರಗತಿಗಳಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ನಗರ ಮತ್ತು ಗ್ರಾಮೀಣ ಭಾಗದ ಯುವತಿಯರಿಗೆ ಸುವರ್ಣಾವಕಾಶ. ನ್ಯೂ ಸ್ಟಾರ್ ಅಕಾಡೆಮಿ ಎನ್ಟಿಟಿ, ಪಿಟಿಟಿ ಹಾಗೂ ಎಂಟಿಟಿ ಕೋರ್ಸ್ಗಳು ಚಿಕ್ಕಬಳ್ಳಾಪುರದಲ್ಲಿಗೆ ಮೊದಲ ಬಾರಿಗೆ ಪ್ರಾರಂಭವಾಗಿದೆ. 2024-25ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಕನಿಷ್ಠ ವಿದ್ಯಾರ್ಹತೆ 10ನೇ ತರಗತಿ, ಪಿಯುಸಿ ಅಥವಾ ಯಾವುದೇ ಪದವಿ. ವಯಸ್ಸಿನ ಮಿತಿ ಇಲ್ಲ. ವಿಶೇಷ ಸೂಚನೆ: ಕೋರ್ಸ್ಗೆ ಸೇರಿದ ಅಭ್ಯರ್ಥಿಗಳಿಗೆ ಸ್ಪೋಕನ್ ಇಂಗ್ಲಿಷ್ ಹಾಗೂ ಬೇಸಿಕ್ ಗ್ರಾಮರ್ ಅನ್ನು ಉಚಿತವಾಗಿ ಹೇಳಿಕೊಡಲಾಗುವುದು. ಅಲ್ಲದೆ ಕೋರ್ಸ್ ಮುಗಿದ ನಂತರ ಕೆಲಸವನ್ನು ಸಹ ಕೊಡಿಸಲಾಗುತ್ತದೆ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ 8660182100 ಮತ್ತು 9900965471. ಕ್ಷೇತ್ರ ಬಿಕ್ಕಲಹಳ್ಳಿ ಶ್ರೀ ಯೋಗಮುನೇಶ್ವರ ಸ್ವಾಮಿ ಟ್ರಸ್ಟ್, ಬಾಲಕುಂಟಹಳ್ಳಿ ಅಂಚೆ, ಮಂಚೇನಹಳ್ಳಿ ತಾಲೂಕು, ಚಿಕ್ಕಬಳ್ಳಾಪುರ. ಜಾತ್ರಾ ಮಹೋತ್ಸವ. ನೂತನ ಶ್ರೀ ಕಾಶಿ ಗಂಗಾಧರೇಶ್ವರ ಸ್ವಾಮಿ ಸಾಲಿಗ್ರಾಮ ಲಿಂಗ ಪ್ರತಿಷ್ಠಾಪನೆ, ಶ್ರೀ ಯೋಗಮುನೇಶ್ವರ ಸ್ವಾಮಿ ಮಹಾದ್ವಾರ ಉದ್ಘಾಟನೆ ಹಾಗೂ ರಥೋತ್ಸವ. ದಿನಾಂಕ 9/6/2024 ಭಾನುವಾರ. 2 ದಿನಗಳ ಕಾಲ ದೈವಿ ಕಾರ್ಯಕ್ರಮಗಳು ನೆರವೇರಲಿದ್ದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಹ ಏರ್ಪಡಿಸಲಾಗಿದೆ. ವಿಶೇಷ ಸೂಚನೆ: ಭಾನುವಾರ ರಾತ್ರಿ 8:30ಕ್ಕೆ ಸರಿಯಾಗಿ ಶ್ರೀ ಬಸವೇಶ್ವರ ಕೃಪಾ ಪೋಷಿತ ನಾಟಕ ಮಂಡಳಿ ವತಿಯಿಂದ ಕುರುಕ್ಷೇತ್ರ ಅಥವಾ ಶ್ರೀಕೃಷ್ಣ ಸಂಧಾನ ನಾಟಕವನ್ನು ಆಯೋಜಿಸಲಾಗಿದೆ. ಶ್ರೀ ಕ್ಷೇತ್ರದ ಅಭಿವೃದ್ಧಿಗಾಗಿ ಭಕ್ತಾದಿಗಳು ತಮ್ಮ ತನು ಮನ ಧನವನ್ನು ಅರ್ಪಿಸಿ ದೇವರ ಕೃಪೆಗೆ ಪಾತ್ರರಾಗಿ. ಸರ್ವರಿಗೂ ಆಧಾರದ ಸ್ವಾಗತ. ಇಂತಿ ಶ್ರೀ ಮಂಜುನಾಥ್ ಬಿಕೆ, ಅಧ್ಯಕ್ಷರು, ಪ್ರಧಾನ ದತ್ತಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494958037. ನಮ್ಮ ಮನೆಯಲ್ಲಿ ನೆಮ್ಮದಿ ಇರಲಿ ಅಂತ ನಾವೇನೆಲ್ಲ ಮಾಡ್ತೀವಿ. ವಾಸ್ತು ನೋಡ್ತೀವಿ, ಹೋಮ ಹವನ ಮಾಡ್ತೀವಿ, ಮನೆ ಹೊರಗಡೆ ದೃಷ್ಟಿ ಬೊಂಬೆನೂ ಕಟ್ತೀವಿ. ಎಲ್ಲ ಸರಿ, ಆದ್ರೆ ಕಟ್ಟಡದ ಒಳಗಡೆ ಟಿಎಂಟಿ ಕಂಬಿಗಳು ಸ್ಟ್ರಾಂಗ್ ಆಗಿರ್ಬೇಕಲ್ವಾ? ಅದಕ್ಕೆ ಇಂಡಸ್ 555 DTMT, ಪ್ಯೂರ್, ಸ್ಟ್ರಾಂಗ್, ಸೂಪರ್ ಬಾಂಡಿಂಗ್. ಇಂಡಸ್ 555 DTMT, ಪ್ಯೂರ್, ಸ್ಟ್ರಾಂಗ್, ಸೂಪರ್ ಬಾಂಡಿಂಗ್. ಇಂಡಸ್ ಒಳಗೆ ನೆಮ್ಮದಿ ಹೊರಗೆ. ಶ್ರೀ ಚಾಮುಂಡೇಶ್ವರಿ ಎಂಟರ್ಪ್ರೈಸಸ್. ಸ್ಥಳ ಬಿಬಿ ರಸ್ತೆ, NH7 ಹತ್ತಿರ, ಹೈವೇ ಬ್ರಿಡ್ಜ್, ವಾಪಸಂದ್ರ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಉತ್ತಮ ಗುಣಮಟ್ಟದ ಇಂಡಸ್ 555 DTMT, ಟಾಟಾ ಟಿಸ್ಕಾನ್, ವೈಸಾಗ್ TMT, RD TMT ಹಾಗೂ ಎಲ್ಲ ಬ್ರ್ಯಾಂಡ್ಗಳ TMT ಕಂಬಿಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಅಲ್ಲದೆ ACC ಸುರಕ್ಷಾ, ಕೋರ್ಮಂಡಲ್ ಕಿಂಗ್, ಜುವಾರಿ, ದಾಲ್ಮಿಯಾ, ಪ್ರಿಯಾ, ಮಹಾ ಸಿಮೆಂಟ್ ಸೇರಿದಂತೆ ಎಲ್ಲ ರೀತಿಯ ಬ್ರ್ಯಾಂಡ್ಗಳ ಸಿಮೆಂಟ್ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಅಷ್ಟೇ ಅಲ್ಲ, 50ಕ್ಕಿಂತ ಹೆಚ್ಚು ಸಿಮೆಂಟ್ ಚೀಲಗಳನ್ನು ಖರೀದಿಸಿದಲ್ಲಿ ಫ್ರೀ ಡೆಲಿವರಿ ಇರುತ್ತದೆ. ಆನ್ ಟೈಮ್ ಸಪ್ಲೈನಿಂದ ಗ್ರಾಹಕರ ವಿಶ್ವಾಸವನ್ನ ಗಳಿಸಿದ್ದೇವೆ. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ. ಶ್ರೀ ಚಾಮುಂಡೇಶ್ವರಿ ಎಂಟರ್ಪ್ರೈಸಸ್. ಸ್ಥಳ ಬಿಬಿ ರಸ್ತೆ, NH7 ಹತ್ತಿರ, ಹೈವೇ ಬ್ರಿಡ್ಜ್, ವಾಪಸಂದ್ರ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9663439899 97381311184. ಇಂಡಸ್ 555 DTMT, ಪ್ಯೂರ್, ಸ್ಟ್ರಾಂಗ್, ಸೂಪರ್ ಬಾಂಡಿಂಗ್. ಇಂಡಸ್ ಒಳಗೆ ನೆಮ್ಮದಿ ಹೊರಗೆ. ಬೆಸ್ಟ್ PU ಮತ್ತು ಡಿಗ್ರಿ ಕಾಲೇಜು, ಚಿಕ್ಕಬಳ್ಳಾಪುರ. ಬೋಧನೆ ಹಾಗೂ ಸಂಶೋಧನಾ ಕ್ಷೇತ್ರದಲ್ಲಿ 30 ವರ್ಷಗಳ ಅನುಭವವಿರುವ ಗಣಿತ ಶಾಸ್ತ್ರಜ್ಞ ಡಾಕ್ಟರ್ ರಘುನಾಥ್ ರವರ ಸಾರಥ್ಯದಲ್ಲಿ ಪ್ರಾರಂಭವಾಗಿ PUC, CET, ನೀಟ್ ಹಾಗೂ JEE ಪರೀಕ್ಷೆಗಳಲ್ಲಿ ಪ್ರತಿ ವರ್ಷ ಜಿಲ್ಲೆಯಲ್ಲಿ ಅತ್ಯುತ್ತಮ ಫಲಿತಾಂಶ ದಾಖಲಿಸುತ್ತಾ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಒಂದೆನಿಸಿಕೊಂಡಿದೆ ಬೆಸ್ಟ್ PU ಕಾಲೇಜು. 2024ರ IIT JEE ಪರೀಕ್ಷೆಗಳಲ್ಲಿ ಆಲ್ ಇಂಡಿಯಾ 2553ನೇ ರ್ಯಾಂಕ್ ಪಡೆಯುವ ಮೂಲಕ ಅತ್ಯುತ್ತಮ ಸಾಧನೆ ಮಾಡಿರುವ ಏಕೈಕ ಕಾಲೇಜು ಬೆಸ್ಟ್ PU ಕಾಲೇಜು. BCom ಮತ್ತು BCA ಪದವಿ ಪರೀಕ್ಷೆಗಳಲ್ಲಿ ವಿಶ್ವವಿದ್ಯಾಲಯ ಮಟ್ಟದಲ್ಲೇ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸಿರುವ ಏಕೈಕ ಡಿಗ್ರಿ ಕಾಲೇಜು
ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್: ಸೈನ್ಸ್, PCMB, PCMC ವಿತ್ CET ನೀಟ್ ಕೋಚಿಂಗ್, ಕಾಮರ್ಸ್, EBACS, ಡಿಗ್ರಿ, BCom ಮತ್ತು BCA. ವಿಶೇಷ ಸೂಚನೆ: SSLC ಹಾಗೂ PUCಯಲ್ಲಿ ಅತ್ಯುತ್ತಮ ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಶಿಕ್ಷಣವನ್ನ ನೀಡುತ್ತಿರುವ ಜಿಲ್ಲೆಯ ಏಕಮಾತ್ರ ಕಾಲೇಜು ಬೆಸ್ಟ್ PU ಮತ್ತು ಡಿಗ್ರಿ ಕಾಲೇಜು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9845634201. ಅನದರ್ ನಂಬರ್ 9535553012. ಕೃಷ್ಣ ರುಕ್ಮಿಣಿ ಕಾಲೇಜು, ಸ್ಥಳ ಕೈಗಾರಿಕಾ ವಲಯ, ಹಳೆ ಆರ್ಟಿಒ ಆಫೀಸ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಶ್ರೀ ರೇವಣ ಸಿದ್ದೇಶ್ವರ ಶಿಕ್ಷಣ ಸಂಸ್ಥೆಯ ಅಂಗಸಂಸ್ಥೆಯಾಗಿದ್ದು ಕಳೆದ 15 ವರ್ಷಗಳಿಂದ 100% ಫಲಿತಾಂಶ ನೀಡುತ್ತಾ ಸಾಗುತ್ತಿದೆ. 2024-25ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. PUC, ಕಾಮರ್ಸ್, EBACS, HEBA, ಆರ್ಟ್ಸ್, HEPS, ಡಿಗ್ರಿ, BCA, BCom, BA. ನಮ್ಮ ಕಾಲೇಜಿನ ವಿಶೇಷತೆಗಳೆಂದರೆ ಕೈಗೆಟುಕುವ ಶುಲ್ಕ, ಮೌಲ್ಯಾಧಾರಿತ ಶಿಕ್ಷಣ, ಪರಿಣಿತ ಉಪನ್ಯಾಸಕರ ವೃಂದ, ಉತ್ಸಾಹಭರಿತ ಕ್ಯಾಂಪಸ್, ಆಧುನಿಕ ತಂತ್ರಜ್ಞಾನದಿಂದ ಕೂಡಿದ ಆಡಿಯೋ ವಿಜುವಲ್ ಕೊಠಡಿಗಳನ್ನು ಒಳಗೊಂಡಿದೆ. ವಿದ್ಯಾರ್ಥಿಗಳ ಪ್ರತಿಭೆಗೆ ತಕ್ಕಂತೆ ಪಠ್ಯೇತರ ಚಟುವಟಿಕೆಗಳಿಗೂ ವಿಶೇಷ ಆದ್ಯತೆ ನೀಡಲಾಗುತ್ತದೆ. ವಿಶೇಷ ಸೂಚನೆ: ಡಿಸ್ಟಿಂಕ್ಷನ್ಸ್ ಹೊಂದಿದ ವಿದ್ಯಾರ್ಥಿಗಳಿಗಾಗಿ ವಿಶೇಷ ರಿಯಾಯಿತಿಗಳು ಲಭ್ಯವಿದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ಕೃಷ್ಣ ರುಕ್ಮಿಣಿ ಕಾಲೇಜು, ಸ್ಥಳ ಕೈಗಾರಿಕಾ ವಲಯ, ಹಳೆ ಆರ್ಟಿಒ ಆಫೀಸ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9972856004, 9740461966. ಅನದರ್ ನಂಬರ್ 08156459051. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಸಾಯಿ ಇಂಟರ್ನ್ಯಾಷನಲ್ ರೆಸಿಡೆನ್ಸಿಯಲ್ ಸ್ಕೂಲ್, ಬಶೆಟ್ಟಹಳ್ಳಿ ಗೇಟ್, ಶಿಡ್ಲಘಟ್ಟ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ತಾಲೂಕಿನಲ್ಲಿಗೆ ICSE ಪಠ್ಯಕ್ರಮ ಹೊಂದಿರುವ ಏಕೈಕ ಶಾಲೆ. 2024-25ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭ. 5ರಿಂದ 10ನೇ ತರಗತಿವರೆಗೆ ಹಾಸ್ಟೆಲ್ ದಾಖಲಾತಿಗಳು ಸಹ ಪ್ರಾರಂಭವಾಗಿದೆ. ಉತ್ತಮ ಶೈಕ್ಷಣಿಕ ತರಗತಿಗಳು, ಮನರಂಜನೆ ಮತ್ತು ಕೌಶಲ್ಯಾಭಿವೃದ್ಧಿಗೆ ಒತ್ತು, ಉಚಿತ ಸಾರಿಗೆ ಸೌಲಭ್ಯ, ವಿಶಾಲವಾದ ವಸತಿ ಕೊಠಡಿಗಳು, ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ಕೊಠಡಿ ಸೌಲಭ್ಯವಿದೆ. ಶುಚಿ, ರುಚಿ ಹಾಗೂ ಆರೋಗ್ಯಕರ ಊಟ, ತುರ್ತು ಸಂದರ್ಭದಲ್ಲಿ ವೈದ್ಯಕೀಯ ಸೌಲಭ್ಯ, ದಿನದ 24 ಗಂಟೆಯೂ ಸಹ ಮಕ್ಕಳ ಸುರಕ್ಷತೆಯ ಮೇಲೆ ನಿಗಾ ವಹಿಸಲಾಗುವುದು. ಅತ್ಯುತ್ತಮ CISCE ಡೇ ಸ್ಕಾಲರ್ಶಿಪ್ ಮತ್ತು ಬೋರ್ಡಿಂಗ್ ಹೊಂದಿದೆ. ಇನ್ನೇಕೆ ತಡ, ನಿಮ್ಮ ಮಗುವಿನ ಶೈಕ್ಷಣಿಕ ಭವಿಷ್ಯಕ್ಕಾಗಿ ಅತ್ಯುತ್ತಮವಾದ ಶಿಕ್ಷಣ ಸಹಿತ ವಸತಿ ಸೌಲಭ್ಯವನ್ನು ಉಡುಗೊರೆಯಾಗಿ ನೀಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9902148504, ಮತ್ತೊಂದು 7026148504, ಮಗದೊಂದು 7090148504. ನಿಮ್ಮ ಮಕ್ಕಳ ಶೈಕ್ಷಣಿಕ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರೀ ವಿಷ್ಣುಪ್ರಿಯ PU ಮತ್ತು ಡಿಗ್ರಿ ಕಾಲೇಜು, ಜಡಲತಿಮ್ಮನಹಳ್ಳಿ, ನಂದಿಗೋಲ್ಡ್ ಸ್ಟೋರೇಜ್ ಹಿಂಭಾಗ, ಚಿಕ್ಕಬಳ್ಳಾಪುರ. 2024-25ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಪ್ರಥಮ PUC ವಿಜ್ಞಾನ ವಿಭಾಗ, PCMB, PCMCS ವಾಣಿಜ್ಯ ವಿಭಾಗ, EBAS, EBACS ಡಿಗ್ರಿ, BCom, BBA, MCom. 100% ಫಲಿತಾಂಶ. ಸತತ 25 ವರ್ಷಗಳಿಂದ ಉತ್ತಮ ಶಿಕ್ಷಣವನ್ನ ನೀಡುತ್ತಾ ಸಮಾಜಕ್ಕೆ ಉದಯೋನ್ಮುಖ ಪ್ರತಿಭೆಗಳನ್ನ ಕೊಟ್ಟ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಕಾಲೇಜು ಶ್ರೀ ವಿಷ್ಣುಪ್ರಿಯ PU ಮತ್ತು ಡಿಗ್ರಿ ಕಾಲೇಜು. ವಿಷ್ಣುಪ್ರಿಯ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆ. LKGಯಿಂದ 10ನೇ ತರಗತಿಯವರೆಗೆ 2024-25ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಸ್ಥಳ ಹೊಸಹುಡ್ಯ, ಕೇಶವಾರ ಅಂಚೆ, ಚಿಕ್ಕಬಳ್ಳಾಪುರ. ಉತ್ತಮ ಗುಣಮಟ್ಟದ ಬಿತ್ತನೆ ಬೀಜ ಹಾಗೂ ರಸಗೊಬ್ಬರಗಳು ಸರಿಯಾದ ಸಮಯಕ್ಕೆ ರೈತರಿಗೆ ತಲುಪಬೇಕು. ಆಂಧ್ರಪ್ರದೇಶದಿಂದ ಬರುವ ಕಳಪೆ ಮತ್ತು ಕಡಿಮೆ ಗುಣಮಟ್ಟದ ಬಿತ್ತನೆ ಬೀಜಗಳನ್ನು ಮಾರುಕಟ್ಟೆಯಲ್ಲಿ ಮಾರದಂತೆ ಮಾರಾಟಗಾರರಿಗೆ ತಹಶೀಲ್ದಾರ್ ಮಹೇಶ್ ಎಸ್ಪತ್ರಿ ಎಚ್ಚರಿಕೆ ನೀಡಿದರು.
ಕಂಪ್ನಿ ಸರ್ಕಾರ ಲೈಸೆನ್ಸ್ ಇರ್ತಾರೆ ಮಾಡಿಸ್ಕೊಳ್ಳಿ, ಅದೇನು ಮಾಡೋಕ್ಕಾಗಲ್ಲ. ನೀವು ಲೈಸೆನ್ಸ್ ಇರೋವರೆಗೂ ಅದೊಂದೇ ಸರಿ ಅದಕ್ಕೆ ಮೊದಲಿಂದ ಹೆಂಗಿದೆ ಅದೇ ಥರನೇ ಪ್ರಚಾರ ಕೊಡಬೇಕು ಸರ್. ಡ್ರಿಪ್ ಕೊಡ್ಬೋದು ಸರ್, ಜ್ಞಾನಗಿರಿ ಇಲ್ಲ, ಜ್ಞಾನಗಿರಿ ಓನ್ಲಿ ಸ್ಪ್ರೇ. ಗೌರಿಬಿದನೂರು ನಗರದ ಹೊರವಲಯದಲ್ಲಿರುವ ತಾಲೂಕು ಕಚೇರಿ ಸಭಾಂಗಣದಲ್ಲಿ ತಹಶೀಲ್ದಾರ್ ಮಹೇಶ್ ಎಸ್ ಪತ್ರಿ ನೇತೃತ್ವದಲ್ಲಿ ರಸಗೊಬ್ಬರ ಮಾರಾಟಗಾರರ ಸಭೆ ನಡೆಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ತಾಲೂಕಿನಲ್ಲಿ ಕಳೆದ ವರ್ಷ ಬರಗಾಲವಿದ್ದ ಕಾರಣ ಸರಿಯಾದ ರೀತಿಯಲ್ಲಿ ರೈತರು ಬೆಳೆ ಬೆಳೆಯಲು ಸಾಧ್ಯವಾಗಲಿಲ್ಲ. ಹಾಗಾಗಿ ಈ ವರ್ಷ ಮುಂಗಾರು ಹಂಗಾಮಿನ ಪ್ರಾರಂಭದಲ್ಲಿ ಮಳೆ ಉತ್ತಮವಾಗಿದ್ದು ರೈತರಲ್ಲಿ ಮಂದಹಾಸ ಮೂಡಿಸಿದೆ. ಸುಗಮ ಕೃಷಿ ಚಟುವಟಿಕೆಗೆ ಪೂರಕ ವಾತಾವರಣವನ್ನು ನಿರ್ಮಿಸಲು ಉತ್ತಮ ಗುಣಮಟ್ಟದ ಬಿತ್ತನೆ ಬೀಜ ಹಾಗೂ ರಸಗೊಬ್ಬರಗಳ ಸರಿಯಾದ ಸಮಯಕ್ಕೆ ರೈತರಿಗೆ ತಲುಪಬೇಕು. ಆಂಧ್ರಪ್ರದೇಶದಿಂದ ಬರುವ ಕಳಪೆ ಮತ್ತು ಕಡಿಮೆ ಗುಣಮಟ್ಟದ ಬಿತ್ತನೆ ಬೀಜಗಳು ಮಾರುಕಟ್ಟೆಯಲ್ಲಿ ಮಾರದಂತೆ ಮಾರಾಟಗಾರರಿಗೆ ಎಚ್ಚರಿಕೆ ನೀಡಿದರು. ಎಷ್ಟೋ ಜನಕ್ಕೆ ಲೈಸೆನ್ಸ್ ಇಲ್ಲ, ಇನ್ನೊಂದಷ್ಟು ಜನ ಲೈಸೆನ್ಸ್ ಇದ್ದವರು ಏನು ಅದು ಅವಧಿ ಮುಗಿದಿದೆ, ಅದನ್ನು ದಯವಿಟ್ಟು ರಿನ್ಯೂವಲ್ ಮಾಡಿಸ್ಕೊಳ್ಳಿ. ನೀವು ಜಸ್ಟ್ ಅರ್ಜಿ ಸಲ್ಲಿಸಿದ್ರು ಸಾಕು, ಕೃಷಿ ಅಧಿಕಾರಿಗಳೇನಿದ್ದಾರೆ ಅದನ್ನ ಅವರು ರಿನ್ಯೂವಲ್ ಮಾಡಿಕೊಡ್ತಾರೆ. ಆಮೇಲೆ ಮೂರನೇದು ಸೋರ್ಸ್ ಸರ್ಟಿಫಿಕೇಟ್ ಅನ್ನ ತಾವು ತಗೊಳ್ಳೇಬೇಕು. ಆಮೇಲೆ ಕೆಲವೊಂದು ಗೊಬ್ಬರಗಳು ಏನು ಫರ್ಟಿಲೈಸರ್ ತಾವು ಸೇಲ್ ಮಾಡ್ತಾ ಇದ್ರಿ, ಸೀಡ್ ಸೇಲ್ ಮಾಡ್ತಾ ಇದ್ರಿ, ಅದಕ್ಕೆ ಬಿಲ್ಸನ್ನ ಕೊಡ್ತಾ ಇಲ್ಲ ಅನ್ನೋದು ಇದು. ಬಿಲ್ಸನ್ನ ಕೊಡಿ, ಅದು ಅದರಲ್ಲಿ ನೀವು ಯಾವ ಲಾಟಿಂದ ತಾವು ಕೊಡ್ತಾ ಇದ್ದೀರಿ ಅನ್ನೋದನ್ನು ಮೆನ್ಷನ್ ಮಾಡಬೇಕು. ಇದು 4ನೇ ಇನ್ಸ್ಟ್ರಕ್ಷನ್ಸ್. ಆಮೇಲೆ ಇನ್ನೊಂದಷ್ಟು ದೂರುಗಳು ಏನು ಬಂದು ಅಂತಂದರೆ, ಏನು ತಮ್ಮ ಅಂಗಡಿಗಳಲ್ಲಿ ತಾವು ಮಾರಬೇಕು, ಸೇಲ್ ಮಾಡ್ಬೇಕು ಅನ್ನೋದನ್ನ ಬಿಟ್ಟು ರೆಕಮೆಂಡೇಶನ್ ಇಲ್ಲದೆ ಇರುವಂಥ ಕೆಲವೊಂದು ಪೆಸ್ಟಿಸೈಡ್ಸು, ಇನ್ಸೆಕ್ಟಿಸೈಡ್ಸನ್ನು ತಾವು ಮಾರ್ತಾ ಇದ್ದೀರಿ ಅಂತ ಗಮನಕ್ಕೆ ಬಂದಿದೆ. ಅದು ನಿಲ್ಲಬೇಕು, ಮಾರಬೇಡಿ. ಈಗ ಒಬ್ಬ ರೈತ ಬಂದು ನಿಮ್ಗೆ ಇನ್ಸೆಕ್ಟಿಸೈಡ್ ಆಗಲಿ ಅಥವಾ ಪೆಸ್ಟಿಸೈಡ್ ಆಗಲಿ ತಮ್ಮ ಬಂದಾಗ ಅವನು ಬೇರೆ ಡಾಕ್ಟ್ರನ್ನ ಕೇಳಲ್ಲ, ಅದನ್ನೇನು ಡಾಕ್ಟ್ರಿಗೆ ಹೋಗಿ ಕೇಳಲ್ಲ. ನೀವೇ ಡಾಕ್ಟರ್ ಇದ್ದಂಗೆ ಅವರು ಕೇಳ್ತಾರೆ ಎಷ್ಟು ಡೋಸಸ್ ಕೊಡಬೇಕು ಅಂತ. ಅಲ್ಲಿ ನೀಟಾಗಿ ಬರೆದಿರ್ತಾರೆ, ಆದರೆ ರೈತನಿಗೆ ಓದಕ್ಕೆ ಬರಲ್ಲ. ಎಲ್ಲ ರೈತರಿಗೂ ಅವರು ನಿಮ್ಮನ್ನೇ ಕೇಳ್ತಾರೆ ಎಷ್ಟು ಹಾಕಬೇಕು ಅಂತ. ಅನಾವಶ್ಯಕವಾಗಿ ತಾವೆಲ್ಲ ಎಜುಕೇಟೆಡ್ ಇದ್ದೀರಿ, ಸರಿಯಾಗಿ ತಿಳಿಸಿ ಹೇಳ್ಬೋದು. ಅನಾವಶ್ಯಕವಾಗಿ ಸುಮ್ಮನೆ ಇದ್ದಿದ್ದು ಕಡಿಮೆ ಇದ್ರೂ ಕೂಡ ಹೈಯೆಸ್ಟ್ ಡೋಸ್ ತಾವು ಏನಾದರೂ ಹೇಳಿದ್ರಂದರೆ ಏನಾಗುತ್ತೆ ಅಂತಂದರೆ, ಆ ಇನ್ಸೆಕ್ಟ್ಸ್ ಏನಿರ್ತವೆ ಅದಕ್ಕೆ ಅವಕ್ಕೆ ಇಮ್ಯುನಿಟಿ ಬಂದ್ಬಿಡುತ್ತೆ. ಅದು ತುಂಬ ತೊಂದರೆ. ಅದು ಆ ಥರ ಹೇಳ್ಬೇಡಿ. ಇದೇ ವೇಳೆ ಸಭೆಯಲ್ಲಿ ಕೃಷಿ ಸಹಾಯಕ ನಿರ್ದೇಶಕರಾದ ಎಸ್.ಎಂ. ಮೋಹನ್ ಮತ್ತು ರಸಗೊಬ್ಬರ ಮಾರಾಟಗಾರರ ಸಂಘದ ಅಧ್ಯಕ್ಷ ನಂಜಾರೆಡ್ಡಿ ಕೆಎನ್ ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ದರು. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಹಾಸನದಲ್ಲಿ ನಡೆದಿದ್ದ ಅಪಘಾತ ಪ್ರಕರಣದಲ್ಲಿ ಮೃತರಾಗಿದ್ದ ಮೃತರ ಕುಟುಂಬದವರ ಮನೆಗೆ ಮಾಜಿ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಭೇಟಿ ನೀಡಿ ಪೋಷಕರನ್ನು ಕಳೆದುಕೊಂಡ ಮಕ್ಕಳಿಗೆ ಸಾಂತ್ವನ ಹೇಳಿದರು. ಅಲ್ಲಿಂದ ನೋಡ್ತಾರೆ ನನ್ನ ಮಕ್ಕಳ ಪರಿಸ್ಥಿತಿ ಏನು ಅಂತ. ನೀವು ಅವ್ರಿಗಿನ್ನ ಚೆನ್ನಾಗಿ ಬಾಳಿ ತೋರಿಸ್ಬೇಕು, ಗೊತ್ತಾಯ್ತನಾ? ಧೈರ್ಯವಾಗಿ ಇಲ್ಲೇ ಇರ್ತೀರಮ್ಮ. ವಿಜಯಪುರ ಮೇ 26ರಂದು ಹಾಸನ ಸಮೀಪದ ರಾಷ್ಟ್ರೀಯ ಹೆದ್ದಾರಿ 75ರ ಈಚನಹಳ್ಳಿ ಬಳಿ ಕಾರು ಮತ್ತು ಲಾರಿ ನಡುವೆ ಅಪಘಾತವಾಗಿ ಒಂದೇ ಕುಟುಂಬದ 6 ಮಂದಿ ಸ್ಥಳದಲ್ಲೇ ಸಾವನ್ನಪ್ಪಿದರು. ಅವರಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕು ಕಾರಹಳ್ಳಿ ಗ್ರಾಮದವರು ಸಹ ಇದ್ದು, ಅವರ ಮಕ್ಕಳು ತಬ್ಬಲಿಗಳಾಗಿದ್ದಾರೆ. ಇನ್ನು ಸ್ಥಳೀಯ ಮಾಜಿ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಮೃತ ಕುಟುಂಬಸ್ಥರ ಮನೆಗೆ ಆಗಮಿಸಿ ಸಾಂತ್ವನ ಹೇಳಿ 50,000 ಧನ ಸಹಾಯ ಮಾಡಿದರು. ಏನಾದರೂ ನಿಮಗೆ ಅವಶ್ಯಕತೆ ಏನಾದರೂ ಸಹಾಯ ಬೇಕು ಅಂದರೆ ಏನಕ್ಕೂ ಯೂಸ್ ಮಾಡ್ಕೊಳ್ಳಿ. ನಿಮ್ಗೆ ಏನಾರ ಇನ್ನೂ ಅವಶ್ಯಕತೆ ಇದ್ದರೆ ನನಗೆ ಹೇಳಿ, ನಾನು ಬಂದು ನಿಮ್ಗೆ ಸಹಾಯ ಮಾಡ್ತೀನಿ. ಧೈರ್ಯ ಇರಬೇಕು, ನೀವು ಭಯ ಬೀಳ್ಬೇಡಿ. ಇವರೆಲ್ಲ ಊರವರೆಲ್ಲ ನಿಮ್ಮ ತಂದೆ ತಾಯಿನೇ ಅಂದ್ಕೊಳ್ಳಿ, ಗೊತ್ತಾಯ್ತಾ? ಈ ಸಂದರ್ಭದಲ್ಲಿ ಮಾತನಾಡಿದ ಅವರು,
ಇತ್ತೀಚೆಗೆ ಹಾಸನ ಬಳಿ ಅಪಘಾತದಲ್ಲಿ ಮೃತರಾದ ಮಕ್ಕಳ ನೆರವಿಗೆ ನಾವೆಲ್ಲ ಬಂದಿದ್ದೇವೆ. ಮಕ್ಕಳ ಮುಂದಿನ ಆಗುಹೋಗುಗಳಿಗೆ ನಮ್ಮ ಸಂಪೂರ್ಣ ಸಹಕಾರ ನೀಡುತ್ತೇವೆ. ನಮಗೆ ಪೋಷಕರು ಇಲ್ಲವೆಂಬ ಭಾವನೆ ಅವರಲ್ಲಿ ಬಾರದಂತೆ ಎಲ್ಲರೂ ನೋಡಿಕೊಳ್ಳುವ ಕೆಲಸ ಮಾಡಬೇಕಿದೆ. ಸರ್ಕಾರದಿಂದ ದೊರೆಯುವ ಹಲವಾರು ಸೌಕರ್ಯಗಳನ್ನು ಜನಪ್ರತಿನಿಧಿಗಳು ಕೊಡಿಸಬೇಕು ಎಂದು ಸರ್ಕಾರಕ್ಕೆ ಒತ್ತಾಯಿಸಿದರು. ನಾವು ಯಾರು ಕಂಡರಿಯದಂಥ ಒಂದು ಘೋರ ಘಟನೆಯನ್ನು ನಾವು ಕಣ್ಣು ಮುಂದೆ ನಡೆದಿದೆ. ಅದರಲ್ಲಿ 3 ಮಕ್ಕಳು ಅನಾಥರಾಗಿರ್ತಕ್ಕಂಥದ್ದು ಇವತ್ತು ನಮ್ಮ ಕಣ್ಣು ಮುಂದೆ ಇದೆ. ಆ ಮಕ್ಕಳಿಗೆ ಎಲ್ಲ ರೀತಿಯ ನೆರವನ್ನು ಕೊಡಬೇಕು ಮತ್ತು ನಮ್ಮಿಂದ ಆಗೋಂಥ ಸಹಾಯವನ್ನು ಅವ್ರು ಕೊಡಬೇಕು ಅಂತೇಳಿ ಇವತ್ತು ನಮ್ಮ ದೇವರಾಜಣ್ಣವರು ಮತ್ತು ರಾಜೇಂದ್ರಣ್ಣವರು ಮತ್ತು KCM ಮುನ್ಕೃಷ್ಣಣ್ಣವರು, ಮಂಜಣ್ಣವರು, ಮುನೇಗೌಡರವರು, ಶ್ರೀನಿವಾಸ್ ಅವರು ಎಲ್ಲರೂ ಕೂಡ ಇವತ್ತು ಅವ್ರ ಕುಟುಂಬಕ್ಕೆ ಬಂದು ಸಾಂತ್ವನ ಹೇಳಬೇಕು ಅಂತೇಳಿ ನಾವೆಲ್ಲರೂ ಬೆಳಗ್ಗೆ ಬಂದಿದ್ದೀವಿ. ಅವರಿಗೆ ಎಲ್ಲ ರೀತಿಯನ್ನು ಅವ್ರಿಗೆಲ್ಲೂ ಕೂಡ ತಾಯಿ ತಂದೆ ಕಳ್ಕೊಂಡಿದ್ದೀವಿ ಅನ್ನೋ ಭಾವನೆನ ಬರದೇ ಇದ್ದಂಗೆ ಅವ್ರಿಗೆ ನಾನು ತಿಳಿಸ್ಕೊಟ್ಟಿದ್ದೀನಿ. ನಿಮ್ಗೆ ಯಾವುದೇ ಸಂದರ್ಭದಲ್ಲಿ ನಿಮಗೆ ಕಷ್ಟ ಅಂತ ಗೊತ್ತಾದ ತಕ್ಷಣವೇ, ನಿಮಗೇನಾದರೂ ನೆರವು ಬೇಕು ಅಂದ ತಕ್ಷಣವೇ ಈ ಕೂಡಲೇ ನೀವು ನಮ್ಮ ಮುಖಂಡರುಗಳನ್ನ ಸಂಪರ್ಕ ಮಾಡಿ ನನ್ನ ಗಮನಕ್ಕೆ ತೊಗೊಂಬನ್ನಿ. ನಾನು ನಿಮ್ಮ ಜೊತೆ ಸದಾ ಇರ್ತೀನಿ. ಯಾಕೆಂದರೆ ಈ ಗ್ರಾಮದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ತಂದೆ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ಆ ಮಕ್ಕಳನ್ನ ಸಾಕುವಂಥ ಕೆಲಸ ಮಾಡ್ತಾರೆ. ಇಂಥ ಒಂದು ಘಟನೆ ಈ ಪ್ರಪಂಚದಲ್ಲಿ ಮತ್ತು ಈ ದೇಶದಲ್ಲಿ ಮತ್ತು ಈ ರಾಜ್ಯದಲ್ಲಿ ಮತ್ತು ಈ ಗ್ರಾಮದಲ್ಲಿ ಯಾರಿಗೂ ಮರು ಸರ್ಕಾರ ಏನು ಇಂಥ ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ಆ ಮಕ್ಕಳಿಗೆ ಸರ್ಕಾರದಿಂದ ಏನೇನು ಯಾವ್ಯಾವ ರೀತಿ ಸೌಲಭ್ಯಗಳು ಕೊಡಬೇಕು ಕೊಡೋದ್ರ ಜೊತೆಗೆ ಅವರಿಗೆ ಅವ್ರ ಕಷ್ಟ ಸುಖದಲ್ಲಿ ಭಾಗಿಯಾಗಿ ಅವರ ಜೀವನ ಪರ್ಯಂತ ಅವ್ರಿಗೆ ಎಲ್ಲೂ ಕೂಡ ತಂದೆ ತಾಯಿ ಇಲ್ಲ ಅನ್ನೋ ಒಂದು ಭಾವನೆನ ಮಕ್ಕಳಿಗೆ ಬರದೇ ಇದ್ದಂಗೆ ಸರ್ಕಾರ ನೋಡ್ಕೊಬೇಕು. ಆ ಕೆಲಸನ ನಾವೆಲ್ಲರೂ ಸೇರಿ ಊರಿನ ಗ್ರಾಮಸ್ಥರ ಮುಖಂಡರ ನೇತೃತ್ವದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಮಾಡ್ತೀವಿ. ಈ ಘಟನೆ ನಡೆದು 4 ದಿನ ಕಳೆದರೂ ನಮ್ಮ ಕ್ಷೇತ್ರದ ಶಾಸಕರು ಹಾಗೂ ಸಚಿವರಾದಂಥ KH ಮುನಿಯಪ್ಪನವರು ಮಕ್ಕಳ ಯೋಗಕ್ಷೇಮ ವಿಚಾರಿಸದೆ ಮತ್ತು ಅವರ ನೆರವಿಗೆ ಬಾರದಿರುವುದು ಸಾರ್ವಜನಿಕ ವಲಯದಲ್ಲಿ ಅಸಮಾಧಾನ ವ್ಯಕ್ತವಾಗುತ್ತಿದೆ. ಈ ಸಂದರ್ಭದಲ್ಲಿ ಕಾರಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಮೇಶ್, TAPCMS ಅಧ್ಯಕ್ಷ ದೇವರಾಜ್, ಕಾರಹಳ್ಳಿ VSSN ಅಧ್ಯಕ್ಷ ಮಂಜುನಾಥ್, ಗ್ರಾಮ ಪಂಚಾಯಿತಿ ಸದಸ್ಯ ರಾಜೇಂದ್ರ, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಶ್ರೀನಿವಾಸ್ ಮತ್ತಿತರರು ಇದ್ದರು. ಆರ್ಷಾಪಿ, MMTV ನ್ಯೂಸ್, ದೇವನಹಳ್ಳಿ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. Nandi Hillview International School is delighted to announce the starting of its campus from this academic year. The brand new extensive campus is situated on a 5.5-acre area at Ketanahalli Main Road, Hariharapura, Chikbalapur, which is just 5 kilometers away from Chikbalapur. Nandi Hillview International School follows both the CBSE and the state syllabus, which is carefully designed and prepared by academic experts keeping the learning standards in mind. Ultimately, Nandi Hillview International School aims to churn out truly global citizens of tomorrow who are fully equipped with all the basic life skills needed to survive, compete and excel in the challenging and ever-changing world. So come, join hands with Nandi family and make progress. ಹೆಣ್ಣು ಮಕ್ಕಳ ಭವಿಷ್ಯದ ಬುನಾದಿಯಾಗಿರುವ ಏಕೈಕ ಶಿಕ್ಷಣ ಸಂಸ್ಥೆ ಸೆಂಟ್ ಜೋಸೆಫ್ ಗವರ್ಮೆಂಟ್ ಗರ್ಲ್ಸ್ PU ಕಾಲೇಜ್, ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. ಗುಣಮಟ್ಟದ ಶಿಕ್ಷಣಕ್ಕೆ ಹೆಸರಾಗಿರುವ ಮಹಿಳಾ ಶಿಕ್ಷಣ ಸಂಸ್ಥೆ, ಎಲ್ಲ ವರ್ಗದ ಹೆಣ್ಣು ಮಕ್ಕಳಿಗಾಗಿ ಇರುವ ಏಕೈಕ ಕಾಲೇಜು. ಶಿಸ್ತುಬದ್ಧ ಕಲಿಕಾ ವಾತಾವರಣ, ಅನುಭವಿ ಶಿಕ್ಷಕ ವೃಂದ, ವಿಶಾಲವಾದ ತರಗತಿ ಕೊಠಡಿಗಳು, ಜಿಲ್ಲೆಯಲ್ಲಿಯೇ ಅತ್ಯುತ್ತಮವಾದ ಲ್ಯಾಬ್ ವ್ಯವಸ್ಥೆಯನ್ನ ಹೊಂದಿದೆ. ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಗೂ ಸಹ ಪ್ರೋತ್ಸಾಹ ನೀಡಲಾಗುತ್ತದೆ. ಹೆಣ್ಣು ಸಮಾಜಕ್ಕೆ ಹೊನ್ನು ಎಂಬ ನಾಣ್ಣುಡಿಯಂತೆ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಓದಿದ ನೂರಾರು ಮಂದಿ ವಿದ್ಯಾರ್ಥಿನಿಯರು ಹಲವಾರು ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವುದು ಈ ಶಿಕ್ಷಣ ಸಂಸ್ಥೆಯ ಹೆಗ್ಗಳಿಕೆಯಾಗಿದೆ. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ.
ಸೆಂಟ್ ಜೋಸೆಫ್ ಕಾನ್ವೆಂಟ್ ಗರ್ಲ್ಸ್ PU ಕಾಲೇಜ್, ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 08156270178, ಮೊಬೈಲ್ ಸಂಖ್ಯೆ 9741670812. ಕಾವೇರಿ ಬೋರ್ವೆಲ್ಸ್. ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಶ್ ರವರು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸಮಸ್ತ ರೈತ ಬಾಂಧವರಿಗೆ ಬೋರ್ವೆಲ್ ಇತಿಹಾಸದಲ್ಲಿಯೇ ಹಿಂದೆಂದೂ ಕಾಣದ ಅತ್ಯಾಕರ್ಷಕ ರಿಯಾಯಿತಿಗಳನ್ನು ಕೊಡುತ್ತಿದ್ದಾರೆ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮ್ಮ ಭೂಮಿಯಲ್ಲಿಯೇ ಬೋರ್ವೆಲ್ ಪಾಯಿಂಟ್ ಮಾಡಿಕೊಟ್ಟು ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮಗೆ ಬೋರ್ವೆಲ್ ಕೊರೆಸಿಕೊಡುತ್ತೇವೆ. ನಮ್ಮ ರೈತ ಬಾಂಧವರಿಗೆ ಮತ್ತೊಂದು ಸಂತಸದ ಸುದ್ದಿ ಎಂದರೆ, ಆಕಸ್ಮಿಕವಾಗಿ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೈಲೂರಾದಲ್ಲಿ ಬೋರ್ವೆಲ್ ನಿಂತ ಸ್ಥಳದಲ್ಲೇ ಒಟ್ಟು ಮೊತ್ತದಲ್ಲಿ ಅರ್ಧದಷ್ಟು ಹಣ ವಾಪಸ್ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ಸ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಇರೋದಿಲ್ಲ. ಮತ್ತು ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಅನ್ನದಾತ ಬಾಂಧವರಿಗೆ ಹೆಚ್ಚಿನ ಹೊರೆಯಾಗದಂತೆ ಮಾರುಕಟ್ಟೆ ಬೆಲೆಯಲ್ಲಿ ಕೇಸಿಂಗ್ ಹಾಕಿಸಿಕೊಡುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಶ್. ಬಾಗೇಪಲ್ಲಿ ಜನತೆಗೊಂದು ಸುವರ್ಣ ಅವಕಾಶ. ಆದ್ಯ ಸ್ಕ್ಯಾನಿಂಗ್ ಪಾಯಿಂಟ್, ರಿಯಾಯಿತಿ ದರದಲ್ಲಿ ಆರೋಗ್ಯ ತಪಾಸಣೆ. ಸ್ಥಳ ಡಿವಿಜಿ ರೋಡ್, 21ನೇ ವಾರ್ಡ್, ನಿಯರ್ ಕೋರ್ಟ್ ಕಾಂಪ್ಲೆಕ್ಸ್, ಬಾಗೇಪಲ್ಲಿ. ನಮ್ಮಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಕೂಡಿದ ಸಿಟಿ ಸ್ಕ್ಯಾನ್, ಎಕ್ಸ್ರೇ, ಅಲ್ಟ್ರಾಸೌಂಡ್, ಮೆಡಿಕಲ್ ಲ್ಯಾಬೊರೇಟರಿ, ಫಿಸಿಯೋಥೆರಪಿ, ಇಸಿಜಿ, 2D ಇಕೋ ಟೆಸ್ಟ್, ENT ಕನ್ಸಲ್ಟೇಷನ್ ಹಾಗೂ ಸ್ಪೆಷಾಲಿಟಿ ಕನ್ಸಲ್ಟೇಷನ್ಗಳು ಲಭ್ಯ. ವಿಶೇಷ ಸೂಚನೆ: ಸಿಟಿ ಸ್ಕ್ಯಾನ್, ಎಕ್ಸ್ರೇ, ಲ್ಯಾಬೊರೇಟರಿ ಸೌಲಭ್ಯವು ದಿನದ 24 ಗಂಟೆಯೂ ದೊರೆಯುತ್ತದೆ ಹಾಗೂ ಹೋಮ್ ಕಲೆಕ್ಷನ್ ಸರ್ವಿಸ್ ಸಹ ಲಭ್ಯ. ಇನ್ನೇಕೆ ತಡ? ಹಿಂದೆ ಸಂಪರ್ಕಿಸಿ ಆದ್ಯ ಸ್ಕ್ಯಾನಿಂಗ್ ಪಾಯಿಂಟ್. ಸ್ಥಳ ಡಿವಿಜಿ ರೋಡ್, 21ನೇ ವಾರ್ಡ್, ನಿಯರ್ ಕೋರ್ಟ್ ಕಾಂಪ್ಲೆಕ್ಸ್, ಬಾಗೇಪಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6362197377. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HB ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, BB ರಸ್ತೆ, NS7, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಿಯೆಟ್ ಹಾಗೂ ಅಪೋಲೋ ಸೇರಿದಂತೆ ಎಲ್ಲಾ ಬ್ರ್ಯಾಂಡ್ಗಳ ಟೈರ್ಗಳು ಟ್ರಕ್ಸ್ ಆಡ್ ಬ್ಲೂ ದೊರೆಯುತ್ತವೆ. ಅತ್ಯಾಧುನಿಕ ತಂತ್ರಜ್ಞಾನ ಯಂತ್ರಗಳಿಂದ ಎಲ್ಲಾ ಮಾದರಿ ಟೈರ್ಗಳನ್ನು ರೀಟ್ರೇಡ್ ಮಾಡಲಾಗುತ್ತದೆ. ಟ್ರಕ್, ಬಸ್, ಕಾರ್ಗಳಿಗೆ 3D ಅಲೈಟ್ಮೆಂಟ್ ಮಾಡಲಾಗುವುದು. ಅಲ್ಲದೆ ಎಲ್ಲಾ ವಾಹನಗಳ ಬ್ಯಾಟರಿಗಳು ಎಮಿಷನ್ ಟೆಸ್ಟ್, ಎಲ್ಲಾ ಮೋಟಾರ್ ವೆಹಿಕಲ್ಸ್ ಇನ್ಶೂರೆನ್ಸ್, ಎಂಜಿನ್ ಡಿಕಾರ್ಬನೈಸೇಷನ್ ಮಾಡಲಾಗುವುದು. ಇನ್ನೇಕೆ ತಡ? ಒಮ್ಮೆ ಭೇಟಿ ಕೊಡಿ. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HB ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, BB ರಸ್ತೆ, NS7, ಚಿಕ್ಕಬಳ್ಳಾಪುರ. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಕಾಂಗ್ರೆಸ್ ಸರ್ಕಾರ ಉಪನ್ಯಾಸಕರ ಪರವಾಗಿದ್ದು ಅತಿಥಿ ಶಿಕ್ಷಕರ ಬೆನ್ನಿಗೆ ನಿಂತಿದೆ. ಬಿಜೆಪಿಯ YA ನಾರಾಯಣಸ್ವಾಮಿಯವರಿಂದ ಶಿಕ್ಷಕರಿಗೆ ಯಾವುದೇ ರೀತಿಯ ಉಪಯೋಗವಾಗಿಲ್ಲ ಎಂದು ಶೋಷಿತ ಸಮುದಾಯಗಳು ಹಾಗೂ ರಾಜ್ಯ ಹಿಂದುಳಿದ ಒಕ್ಕೂಟ ಅಧ್ಯಕ್ಷ ರಾಮಚಂದ್ರಪ್ಪ ಹೇಳಿದರು.
ಆಗ್ನೇಯ ಕ್ಷೇತ್ರ ಶಿಕ್ಷಕರ ಚುನಾವಣೆಗೆ ಬಿರುಸಿನ ಮತ ಪ್ರಚಾರ ನಡೆಯುತ್ತಿದೆ. ಇನ್ನು ಕಾಂಗ್ರೆಸ್ ಪಕ್ಷದ ವತಿಯಿಂದ ಚುನಾವಣೆಗೆ ಸ್ಪರ್ಧಿಸಿರುವ ಡಿಟಿ ಶ್ರೀನಿವಾಸ್ ರವರ ಬೆಂಬಲಕ್ಕೆ ಶೋಷಿತ ಸಮುದಾಯಗಳು ಹಾಗೂ ರಾಜ್ಯ ಹಿಂದುಳಿದ ಒಕ್ಕೂಟ ನಿಂತಿದೆ. ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಒಕ್ಕೂಟ ಅಧ್ಯಕ್ಷ ರಾಮಚಂದ್ರಪ್ಪ ಮಾತನಾಡಿ, ಕಾಂಗ್ರೆಸ್ ಸರ್ಕಾರ ಉಪನ್ಯಾಸಕರ ಪರವಾಗಿದ್ದು ಅತಿಥಿ ಶಿಕ್ಷಕರ ಬೆನ್ನಿಗೆ ನಿಂತಿದೆ. ಬಿಜೆಪಿಯ ವೈ ಎ ನಾರಾಯಣಸ್ವಾಮಿ ಅವರಿಂದ ಶಿಕ್ಷಕರಿಗೆ ಯಾವುದೇ ರೀತಿಯ ಉಪಯೋಗವಾಗಿಲ್ಲ. ಆದ್ರಿಂದ ಕಾಂಗ್ರೆಸ್ ಅಭ್ಯರ್ಥಿ ಡಿಟಿ ಶ್ರೀನಿವಾಸ್ ರವರನ್ನ ಬೆಂಬಲಿಸುತ್ತಿದ್ದೇವೆ ಎಂದು ತಿಳಿಸಿದರು. ಡಿಟಿ ಶ್ರೀನಿವಾಸ್ ಮತ್ತೆ ನಾರಾಯಣಸ್ವಾಮಿ, ವೈ ಎ ನಾರಾಯಣಸ್ವಾಮಿ ಇವರಿಬ್ಬರನ್ನು ನಾವು ನೋಡಿದಾಗ ಒಂದು ರಾಜಕೀಯ ಹಿನ್ನೆಲೆಯಿಂದ ಬಂದಿರತಕ್ಕಂತಹ ಡಿಟಿ ಶ್ರೀನಿವಾಸ್ ಅವರು ಸಮಾಜದ ಕಾರ್ಯಕ್ರಮಗಳಲ್ಲಿ ಬಹಳಷ್ಟು ತೊಡಗಿಸ್ಕೊಂಡು ಮತ್ತು ಅವರದೇ ಆದಂತಹ ವಿದ್ಯಾಸಂಸ್ಥೆಗಳನ್ನು ನಡೆಸಿಕೊಂಡು ಆ ವಿದ್ಯಾಸಂಸ್ಥೆಗಳಿರ್ತಕ್ಕಂತಹ ಸಮಸ್ಯೆಗಳ ಅರಿವು ಅವರಿಗಿರೋದ್ರಿಂದ ಅವರು ಉತ್ತಮವಾದ ಒಂದು ಕೆಲಸವನ್ನು ಮಾಡ್ತಾರೆ ಅಂತ ಅನ್ನೋ ಒಂದು ದೃಷ್ಟಿಯಲ್ಲಿ ನಾವು ಕೂಡ ಈ ಶೋಷಿತ ಸಮುದಾಯಗಳ ಒಂದು ಮಹಾ ಒಕ್ಕೂಟದಿಂದ ನಾವು ಅವರಿಗೆ ಬೆಂಬಲವನ್ನು ಘೋಷಣೆ ಮಾಡಿದ್ದೇವೆ. ನಮ್ಮ ಶೋಷಿತ ಸಮುದಾಯಗಳ ಬಂಧುಗಳು ಎಲ್ಲರೂ ಡಿ ಟಿ ಶ್ರೀನಿವಾಸ್ ಅವರನ್ನು ಬೆಂಬಲಿಸಬೇಕಂತ ನಮ್ಮ ಮುಖಾಂತರ ಕೇಳ್ಕೊಳ್ತೇವೆ. ಇಡೀ ಶಿಕ್ಷಣ ಕ್ಷೇತ್ರವನ್ನು ಹಾಳು ಮಾಡುವಂಥ, ದಿವಾಳಿ ಮಾಡುವಂಥ ಪ್ರಯತ್ನಗಳು ಯಥೇಚ್ಛವಾಗಿ ನಡೆದಿದೆ. ರಾಷ್ಟ್ರೀಯ ಶಿಕ್ಷಣ ನೀತಿ NEP-ಯನ್ನು ತರೋದ್ರ ಮುಖಾಂತರ ಇಡೀ ರಾಜ್ಯಗಳ ಶಿಕ್ಷಣ ಕ್ಷೇತ್ರದ ಮೇಲಿರುವಂಥ ಅಧಿಕಾರವನ್ನು ಕಿತ್ತಾಕೊಳ್ಳುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಿತು. ಆದರೆ ಕರ್ನಾಟಕ ರಾಜ್ಯದ ಸರ್ಕಾರ NEP-ಯನ್ನು ಒಪ್ಪೋದಿಲ್ಲ, ನಾವು ಇಲ್ಲಿ ರಾಜ್ಯಕ್ಕೆ ಬೇಕಾಗಿರುವಂಥ ಸ್ಟೇಟ್ ಎಜುಕೇಷನ್ ಪಾಲಿಸಿಯನ್ನು ಮಾಡಿಕೊಡ್ತೀವಿ ಅಂತಂದೇಳಿ ತೀರ್ಮಾನ ಮಾಡಿ ಇವತ್ತು ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಒಂದು ಈ ನೀತಿಯನ್ನು ತರೋದಕ್ಕಾಗಿ ಪ್ರೊಫೆಸರ್ ತೋರಟ್ ಅವರ ನೇತೃತ್ವದಲ್ಲಿ SEP-ಯನ್ನು ರಚನೆ ಮಾಡುವಂತಹ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದೆ. ಇಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಈ ನೀತಿಯ ಜೊತೆಗೆ ನಾವು ನೀವೆಲ್ಲರೂ ನಿಲ್ಲಬೇಕಾಗಿದೆ. ಈ ಸಂದರ್ಭದಲ್ಲಿ ಒಕ್ಕೂಟದ ಪದಾಧಿಕಾರಿಗಳು ಕೆಸಿ ರಾಜಾಖಾನ್, ಗೋರಾಯಪ್ಪ ಮತ್ತಿತರರು ಇದ್ದರು. ಲಕ್ಷ್ಮೀನಾರಾಯಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಶ್ರೀನಿವಾಸಪುರ ತಾಲೂಕಿನ ಲಕ್ಷ್ಮೀಪುರ ಕ್ರಾಸ್ ಮೂಲದ ವೆಂಕಟರಮಣಾಚಾರಿ ದ್ವಿಚಕ್ರ ವಾಹನದಲ್ಲಿ ಚಿಂತಾಮಣಿಗೆ ಬಂದು ತನ್ನ ಗ್ರಾಮಕ್ಕೆ ತೆರಳುತ್ತಿದ್ದ. ಈ ವೇಳೆ ಮದನಪಲ್ಲಿ ಕಡೆಯಿಂದ ಅತಿ ವೇಗವಾಗಿ ಬಂದ ಆಂಧ್ರ ಸರ್ಕಾರಿ ಬಸ್ ಡಿಕ್ಕಿ ಹೊಡೆದ ಪರಿಣಾಮ ವೆಂಕಟರಮಣಾಚಾರಿ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಘಟನಾ ಸ್ಥಳಕ್ಕೆ ಬಟ್ಲಹಳ್ಳಿ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಪುನೀತ್ ನಂಜರಾಯ್ ಹಾಗೂ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ಗೌರಿಬಿದನೂರು ನಗರದ ಕೆಲ ಪ್ರಮುಖ ರಸ್ತೆಗಳು ಹಾಗೂ ವಾರ್ಡ್ಗಳ ರಸ್ತೆಗಳಲ್ಲಿ ರಸ್ತೆ ಗುಂಡಿಗಳು ಬಿದ್ದು ಅವಾಂತರ ಸೃಷ್ಟಿಯಾಗಿತ್ತು. ಮಳೆಗಾಲ ಆರಂಭವಾದ ಹಿನ್ನೆಲೆ ನಗರಸಭೆ ವತಿಯಿಂದ ನಗರದ ಕರೇಕಲ್ಲಹಳ್ಳಿ, ಬಜಾರ್ ರಸ್ತೆ, ಕೃಷ್ಣ ಭವನ್ ರಸ್ತೆ, ಖಾಸಗಿ ಬಸ್ ನಿಲ್ದಾಣ, 4ನೇ ವಾರ್ಡ್ ಸೇರಿದಂತೆ ಇನ್ನಿತರ ಭಾಗಗಳಲ್ಲಿ ದುರಸ್ತಿ ಕಾರ್ಯ ಮಾಡಲಾಗುತ್ತಿದೆ. ಇದಕ್ಕೆ ನಗರಸಭೆ ಸದಸ್ಯರ ಸಹಕಾರವಿದೆ ಎಂದು ನಗರಸಭೆ ಆಯುಕ್ತರಾದ DM ಗೀತಾ ತಿಳಿಸಿದರು. ಇದೇ ಸಂದರ್ಭದಲ್ಲಿ ನಗರಸಭೆ ಸದಸ್ಯೆ ಪದ್ಮಾವತಮ್ಮ ಮಾತನಾಡಿ, ಕರೇಕಲ್ಲಹಳ್ಳಿಯ ರೈಲ್ವೆ ಅಂಡರ್ ಪಾಸ್ ಬಳಿ ಭಾರೀ ಗಾತ್ರದ ಗುಂಡಿಗಳು ಬಿದ್ದಿದ್ದು, ಮಳೆ ಬಂತೆಂದರೆ ಗುಂಡಿಗಳಲ್ಲಿ ನೀರು ನಿಂತು ವಾಹನ ಸವಾರರು ಹಾಗೂ ಸಾರ್ವಜನಿಕರು ಪರದಾಡುತ್ತಿದ್ದರು. ನಗರಸಭೆ ವತಿಯಿಂದ ರಸ್ತೆ ದುರಸ್ತಿ ಕಾರ್ಯಕ್ಕೆ ಮುಂದಾಗಿರುವುದು ಶ್ಲಾಘನೀಯ ಎಂದರು. ಈಗ ಕರೇಕಲ್ಲಹಳ್ಳಿ ಹತ್ರ ನಂಗೆ ಮೇನ್ ಕಂಪ್ಲೇಂಟ್ ಬಂದಿದ್ದು, ಹಾಗಾಗಿ ಇಲ್ಲಿ ಅಟೆಂಡ್ ಮಾಡ್ತಿದ್ದೀವಿ. ಈಗ ಮತ್ತೆ ಬಜಾರ್ ರೋಡಲ್ಲಿ ಅಲ್ಲಿ ಸಹ ಆಗಿದೆ. ಹಾಗಾಗಿ ಅಲ್ಲಿ ಮಂಗಳವಾರ ಬಜಾರ್ ರೋಡಲ್ಲಿ ರಸ್ತೆ ವಿಪರೀತವಾಗಿರೋದ್ರಿಂದ ಅವತ್ತು ಸಹ ಅಲ್ಲಿ ಮಾಡ್ತೀವಿ. ಇನ್ನು ಕೃಷ್ಣ ಭವನ್ ಮುಂದೆ ಮತ್ತು MG ರೋಡಲ್ಲಿ ಈಗಾಗಲೇ ರಿಪೇರಿ ಮಾಡಿಸಿದ್ದೀವಿ. ಇನ್ನು ಖಾಸಗಿ ಬಸ್ ಸ್ಟ್ಯಾಂಡು ಹಾಗೆ ನಗರದಲ್ಲಿ ಇನ್ನೆಲ್ಲಿ ಮತ್ತು 4ನೇ ವಾರ್ಡಲ್ಲಿ ಅಲ್ಲೂ ಸಹ ಒಂದು ಸ್ಲ್ಯಾಬು ಇದಿದೆ, ಆ ಕಡೆ ಸಹ ರಿಪೇರಿ ಮಾಡೋಂಥ ಕೆಲಸ ಮಾಡ್ತೀವಿ. ಈಗ ಮಳೆಗಾಲ ಶುರು ಆಗಿರೋದ್ರಿಂದ ಹಳ್ಳಗಳಲ್ಲಿ ಜನತೆ ಮತ್ತು ಶಾಲಾ ಮಕ್ಕಳು ಓಡಾಡುವಾಗ ತೊಂದರೆ ಆಗುವಂತಹ ಒಂದು ಅಪಾಯವನ್ನು ಗಮನದಲ್ಲಿಟ್ಕೊಂಡು ನಗರದಾದ್ಯಂತ ಅವನ್ನು ತ್ವರಿತ
ಬಂದಿದ್ದಾರೆ ಹೋಟೆಲಲ್ಲಿ ಇಲ್ಲೂ. ಅದೆಲ್ಲ ಪಾಪ ಯಾರು ನೋಡ್ಕೊಂಡಿಲ್ಲ, ಯಾರ ಗಮನಕ್ಕೂ ಬಂದಿಲ್ಲ. ಏನೋ ಪಾಪ ಮಾಡಿಸ್ತಾ ಇದ್ದಾರೆ ನಮ್ಮ ಕಮಿಷನರ್ ಮೇಡಮು, ತುಂಬ ಒಳ್ಳೆಯವರು. ಇಷ್ಟು ತುಂಬ ಇನ್ನೂ ಎಲ್ಲ ಕೆಲಸಗಳು ಮಾಡಿ ಅಂತ ನಾವು ಹೇಳ್ತಾ ಇದ್ದೀನಿ, ಅಭಿನಂದನೆ ಮಾಡ್ತಾ ಇದ್ದೀನಿ ನಮ್ಮ ಕಮಿಷನರ್ ಅವರಿಗೆ. ಇದೇ ಸಂದರ್ಭದಲ್ಲಿ ಸ್ಥಳೀಯರಾದ ಜೂಲಪ್ಪ ಎಂ, ವಿನಯ್, ಅಪ್ಪಾಜಿ ಗೌಡ್ರು ಮುಂತಾದವರು ಹಾಜರಿದ್ದರು. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಲೋಕಸಭಾ ಚುನಾವಣಾ ಫಲಿತಾಂಶಕ್ಕೆ ದಿನಗಣನೆ. ಜೋರಾದ ಸೋಲು ಗೆಲುವಿನ ಲೆಕ್ಕಾಚಾರ, ಅಭ್ಯರ್ಥಿಗಳ ಎದೆಯಲ್ಲಿ ಡವಡವ ಶುರು. ಹೆಚ್ಚಾಗುತ್ತಿರುವ ಕ್ರೈಂ ಪ್ರಕರಣಗಳು, ರಿವಾಲ್ವರ್ ತೋರಿಸಿ ನೇಪಾಳಿ ಗ್ಯಾಂಗ್ ಹಟ್ಟಾಸ, ಉದ್ಯಮಿ ಮನೆಯಲ್ಲಿ ದರೋಡೆಗೆ ಯತ್ನ. ತಿನ್ನೋ ಅನ್ನದಲ್ಲಿ ಹುಳುಗಳು ಪತ್ತೆ, ವಿದ್ಯಾರ್ಥಿ ನಿಲಯದಲ್ಲಿ ಕಳಪೆ ಆಹಾರ ಪೂರೈಕೆ, ಹಾಸ್ಟೆಲ್ ವಾರ್ಡನ್ಗೆ ನೋಟಿಸ್ ಜಾರಿ. ಕಳಪೆ ಗುಣಮಟ್ಟದ ಬಿತ್ತನೆ ಬೀಜ ಮಾರಾಟ ಆರೋಪ, ಮಾರಾಟಗಾರರೊಂದಿಗೆ ಅಧಿಕಾರಿಗಳ ಸಭೆ, ತಹಶೀಲ್ದಾರ್ ಮಹೇಶ್ ಪತ್ರಿ ಎಚ್ಚರಿಕೆ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.